ಊರೊಳಗಿರ್ದಡೆ ಉಪಾಧಿಕನೆಂಬರು, ಅಡವಿ ಒಳಗಿರ್ದಡೆ ಮೃಗನೆಂಬರು, ಹೆಣ್ಣ ಬಿಟ್ಟರೆ ನಪುಂಸಕನೆಂಬರು, ಹೊನ್ನ ಬಿಟ್ಟರೆ ದರಿದ್ರನೆಂಬರು, ಮಣ್ಣ ಬಿಟ್ಟರೆ ಪೂರ್ವ ಕರ್ಮಿ ಎಂಬರು, ಮಾತನಾಡಿದರೆ ಜ್ಞಾನಿಗೆ ಕೈಯ ಮಾತೆಂಬರು, ಮಾತನಾಡದಿದ್ದರೆ ಮೂಕನೆಂಬರು, ಸಮತೆಯ ನುಡಿದರೆ ಅಂಜುವೆನೆಂಬರು. ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವ, ನಿಮ್ಮ ಶರಣ ಲೋಕದಿಚ್ಛೆ ನುಡಿಯ ಲೋಕದಿಚ್ಛೆ ನಡೆಯ. ಬಸವ ತಂದೆಯನ್ನು ಸ್ಮರಿಸಿ ಶಿವಮೊಗ್ಗದ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟಿನ ಆಶ್ರಯದಲ್ಲಿ ನಡೀತಿರ್ತಕ್ಕಂತಹ ಲಿಂಗೈಕ್ಯ ಶ್ರೀ ವೈಎಚ್ ವೀರಣ್ಣನವರ ಸ್ಮರಣಾರ್ಥವಾಗಿ ನಡೆದಿರ್ತಕ್ಕಂಥ ಈ ಶರಣ ಸಂಪದದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಟಿ.ಎಚ್. ಗಂಗಾಧರ್ ಅವರಲ್ಲಿ ಹಾಗೂ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ಮಾನ್ಯ ಉಪಕುಲಪತಿಗಳವರಲ್ಲಿ ಮಂಜುನಾಥ್ ಭಂಡಾರಿ, ಟಿ.ಎಂ. ಶ್ರೀನಿವಾಸ್, ಎನ್. ರಮೇಶ್, ಷಡಕ್ಷರಯ್ಯ, ಶಾಂತವೀರ ನಾಯಕ ಹಾಗೂ ಮಂಜಪ್ಪ, ಬಸಪ್ಪಗೌಡ, ಸೋಮಶೇಖರಪ್ಪನವರಲ್ಲಿ, ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸಿರ್ತಕ್ಕಂಥ ವೈಎಚ್ ನಾಗರಾಜ್ ಅವರಲ್ಲಿ ಹಾಗೂ ಈ ಎಲ್ಲ ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ತಿರ್ತಕ್ಕಂಥ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಲ್ಲಿ, ವೇದಿಕೆ ಮೇಲೆ ಉಪಸ್ಥಿತರಿರುವ ಆತ್ಮೀಯ ಸ್ನೇಹಿತರಲ್ಲಿ ಹಾಗೂ ಭಟ್ಕಳ, ಕುಂದಾಪುರ, ಕಡೂರು, ಬೀರೂರು ಎಲ್ಲ ಕಡೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇದೊಂದು ಅಪರೂಪವಾದಂತಹ ಕಾರ್ಯಕ್ರಮ. ನಾನು ಷಡಕ್ಷರೇನವರು ಬಹಳ ದಿವಸದಿಂದ ನನ್ನನ್ನು ಇಲ್ಲಿಗೆ ಕರೆಸಬೇಕು ಅಂತ 4-5 ಸಲ ಬೇಡಿಕೆ ಇಟ್ಟರು. ಬರಬಾರ್ದು ಅಂತಲ್ಲ, ದೇವರು ನಮಗೇನಾದರೂ ಕೊಟ್ಟಿದ್ರೆ ಈ ಜಗತ್ತಿನಲ್ಲಿ ಸಮಯ ಅನ್ನೋದು ಒಂದು ಮಾತ್ರ ಕೊಟ್ಟಿದ್ದಾನೆ, ಅದನ್ನು ಬಿಟ್ಟು ಇನ್ನೇನೂ ಕೊಟ್ಟಿಲ್ಲ ನಮಗೆ. ಇನ್ನೆಲ್ಲವೂ ಸುಳ್ಳು. ಅದೊಂದೇ ಸಮಯ ಅನ್ನೋದೊಂದು ಕೊಟ್ಟಿದ್ದಾನೆ. ಆ ಸಮಯ ನಮಗೆ ಸಾಕಾಗ್ತಾ ಇಲ್ಲ. ಹಾಗಾಗಿ ನಾನು ಮೊನ್ನೆ ಈ ಕಾರ್ಯಕ್ರಮಕ್ಕೆ ಬರಬೇಕಾದರೂ ನಮ್ಮ ರಮೇಶ್ ಅವರು ಕಲ್ಯಾಣದಲ್ಲಿ ಇರುವಾಗಲೇ ಅದನ್ನು ಫಿಕ್ಸ್ ಮಾಡಿದ್ದು ಈ ಕಾರ್ಯಕ್ರಮ. ನಾನು ಮೊನ್ನೆ ಓಮನ್ ದೇಶಕ್ಕೆ ಹೋಗಿ ಬಂದೊಂದು ವಾರದ ನಂತರ ಪುನಃ ನಿನ್ನೆ ಕಾರ್ಯಕ್ರಮ, ನಿನ್ನೆ ಒಂದೇ ದಿನ ರೆಸ್ಟು, ಇವತ್ತು ಮಾತ್ರ ಪುನಃ ಇಲ್ಲಿಗೆ ಬಂದಿದ್ದೇನೆ. ಅದಕ್ಕೆ ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ, ಮಾತಾಡೋರ ಮುಂದೆ ಮೈಕ್ ಕೊಡಬಾರ್ದು, ಎಮ್ಮೆಯನ್ನು ನೀರಿನಲ್ಲಿ ಬಿಡಬಾರ್ದು, ಹೆಣ್ಣು ಮಕ್ಕಳನ್ನ ಸೀರೆ ಅಂಗಡಿಯಲ್ಲಿ ಬಿಡಬಾರ್ದು ಅಂತ. ಪಾಟೀಲ್ ಪುಟ್ಟಪ್ಪನವರು ಹೇಳ್ತಾ ಇರ್ತಾರೆ, ಈ ಸಮಾಜದಲ್ಲಿ ಉಚಿತವಾಗಿ ದೊರೆಯುವುದೇನಾದರೂ ಇದ್ದರೆ ಸ್ವಾಮಿಗಳ ಆಶೀರ್ವಚನ ಅಂತ. ಹಾಗಾಗಿ ನಾನು ಈ ನೆಲೆಗಟ್ಟಿನ ಮೇಲೆ ಮಾತನಾಡೋದು ಕಾರಣ ಏನು ಅಂತಂದರೆ, ಶಿವಮೊಗ್ಗದಲ್ಲಿ ಮಾತನಾಡಲಿಕ್ಕೆ ಕಾರಣ ಇರೋದು, ಈ ಶಿವಮೊಗ್ಗ ಬಹಳ ದೊಡ್ಡ ಸಮತಾವಾದದ ಗೋಪಾಲಗೌಡ ಶಾಂತವೇರಿಯವರ ಹಾಗೂ ಅನೇಕ ಜನರ ವ್ಯವಸ್ಥೆ ಒಳಗಡೆ ಇಲ್ಲಿ ಚಿಂತನೆ ಪ್ರಾರಂಭವಾಗಿರ್ತಕ್ಕಂಥ ನೆಲೆ ಇದು. ಲೋಹಿಯ ಚಿಂತನೆಯೂ ಸಹ ಈ ನೆಲದಲ್ಲಿ ಪ್ರಾರಂಭ ಬಂದಿದೆ ಅನ್ನತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತಿನ ಪ್ರವಚನ ಅಥವಾ ಭಾಷಣ ಇಲ್ಲ, ಸುಮ್ಮನೆ ವೇದಿಕೆ ಮೇಲೆ ಒಂದು ಚಿಂತನೆ ಅಷ್ಟೇ ಈ ವೇದಿಕೆ. ಕಾರಣ ಅದು ಪ್ರವಚನ ಮಾಡುವ ವೇದಿಕೆ ಬೇರೆ, ಒಂದು ಸಬ್ಜೆಕ್ಟ್ ಇಟ್ಟು ಮಾತನಾಡುವ ವೇದಿಕೆ ಬೇರೆ. ಇದು ಸುಮ್ಮನೆ ಪೂರ್ಟ್ ಸಾಲಿಡ್ ಇರ್ತಕ್ಕಂಥ ಒಂದು ಭಾಷಣದ ವೇದಿಕೆ ಇದು. ಎಲ್ಲ ಹಣ್ಣುಗಳನ್ನು ಸೇರಿಸಿ ಐಸ್ ಕ್ರೀಮ್ ತಿನ್ನುವಂಥ ಒಂದು ವೇದಿಕೆ ಇದು ಅಷ್ಟೇ. ಹಾಗಾಗಿ ಇಲ್ಲಿ ನಾವು ತಾವೆಲ್ಲರೂ ನಿರೀಕ್ಷಣೆಯಲ್ಲಿ ಕೂತಿರೋದು ಬಹಳ ಆಸಕ್ತಿಯಿಂದ ಕೂತಿದ್ದೀರಿ. ಸಂದರ್ಭ ಇದೆ, 1 ತಿಂಗಳ ಕಾಲ ಇಲ್ಲಿ ಮಾತನಾಡ್ತೇನೆ. ಧಾರ್ಮಿಕವಾಗಿ ಮಾತನಾಡೋದಿಲ್ಲ, ಸಾಮಾಜಿಕವಾಗಿ ಮನುಷ್ಯರಿಗೆ ಏನು ಬೇಕು ಅನ್ನತಕ್ಕಂಥದ್ದನ್ನು ಕುರಿತು ಚಿಂತನೆ ಮಾಡುವಂಥ ವೇದಿಕೆ ಪರಿವರ್ತಿಸುತ್ತದೆ ಈ ಕಾಲದಲ್ಲಿ. ನಾನು ಎಲ್ಲೇ ಹೋದರೂ ನನ್ನ ಮುಖ್ಯ ಆದ್ಯತೆ ಮೈಕ್ ಚೆನ್ನಾಗಿರಬೇಕು ಅನ್ನೋದು ನಂದು. ಯಾಕೆಂದರೆ ಮೈಕ್ ಚೆನ್ನಾಗಿತ್ತು ಕಂಠದ ವಿಚಾರಧಾರೆಗಳನ್ನು ಹೊರಹೊಮ್ಮಿಸಲಿಕ್ಕೆ ಸಾಧ್ಯ. ನಾನೆಂದೂ ಮೀಡಿಯಾಕ್ಕೆ ಬಂದವನಲ್ಲ, ಟಿ ವಿ ಮುಂದೆ ಬಂದವನಲ್ಲ. ಕಾರಣ ಈ ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ
ಸುಳ್ಳಾದಾಗ, ದೇವರ ಕಣ್ಣಿಗೆ ಬಟ್ಟೆ ಕಟ್ಟು ದೇವರು ಸುಳ್ಳಾದಾಗ, ಮಾಧ್ಯಮಾಂಗ ನ್ಯಾಯ ಕೊಡುವಂಥ ದಿನಮಾನ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮವೂ ಸಹ ವ್ಯಾಪಾರಸ್ಥರ ಕಡೆಗೆ ನಿಂತಾಗ ನಾನು ದೂರ ನಿಂತು ಅದರ ಕಡೆಯಿಂದ ದೂರ ಇದ್ದೆ. ನಾನು ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಸುಳ್ಳಾದಾಗ, ದೇವರ ಕಣ್ಣಿಗೆಯೂ ಬಟ್ಟೆ ಕಟ್ಟಿಕೊಂಡು ನ್ಯಾಯ ಕೊಡದೇ ಇದ್ದಾಗ, ಮಾಧ್ಯಮ ಅನ್ನತಕ್ಕಂಥದ್ದು ನ್ಯಾಯ ಕೊಡ್ತದೆ ಅನ್ನೋದು ನಮ್ಮ ನ್ಯಾಯ ಇತ್ತು. ಆದರೆ ಆ ಮಾಧ್ಯಮ ಅನ್ನೋದು ಸಹ ಇವತ್ತು ನಮಗೆ ವ್ಯಾಪಾರೀಕರಣ ಆದಂಥ ದಿನಮಾನ ಕಾಲದಲ್ಲಿ ದೂರ ಇದ್ದೆ ನಾನು. ಯಾರೋ ಹುಡುಗರು ವಾಟ್ಸಪ್ನಲ್ಲಿ ಹಾಕಿಬಿಟ್ರು, ಫೇಸ್ಬುಕ್ಕಿನಲ್ಲಿ ಹಾಕಿಬಿಟ್ರು. ಸುಮ್ಮನೆ ನಾವು ಹಳ್ಳಿಯಲ್ಲಿ ಕೆಲಸ ಮಾಡ್ತಿರುವ ಸ್ವಾಮಿಗಳು, ನಾವು ಮಠ ಪೀಠಗಳ ಪರಂಪರೆಯವರಲ್ಲ. ನಾವು ನೆಲ ಸಮಾಜದ ತಳಹದಿಯಿಂದ ಕೆಲಸ ಮಾಡತಕ್ಕಂಥವರು. ನಾವು ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡುವವರು, ಕಾಣದೇ ಇರುವ ದೇವರನ್ನ ಪ್ರೀತಿ ಮಾಡುವವರಲ್ಲ ನಾವು. ಯಾಕೆಂದ್ರೆ ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡುವವರು ನಾವು, ಕಾಣದೇ ಇರುವ ಕಲ್ಪನೆಯ ಲೋಕದ ದೇವರ ಕಡೆಗೆ ಹೋಗುವವರಲ್ಲ ನಾವು. ಹಾಗಾಗಿ ಅದು ಯಾರು ಮಾಡಿದ್ರು ಅಂತಾನೆ ಗೊತ್ತಿಲ್ಲ ನನಗೆ. ಹೀಗಾಗಿ ಎಲ್ಲೇ ಹೋಗಲಿ ವಾಟ್ಸಪ್ ಸ್ವಾಮೀಜಿ ಆಗ್ಬಿಟ್ಟಿದ್ದೇನೆ ನಾನು. ಅದು ಬಹಳ ದೊಡ್ಡ ದುರಂತ ನನಗೆ. ಅದರಿಂದ ನನಗೂ ಲಾಭನೂ ಆಗಿದೆ. ಅಂದರೆ ನನ್ನ ಆರ್ಥಿಕ ಉತ್ಪಾದನೆ ಸ್ವಲ್ಪ ಜಾಸ್ತಿ ಆಗಿದೆ ನನ್ನದು. ಕಾರಣ ಕರೆಯೋರು ಜಾಸ್ತಿ ಆದ್ರಲ್ಲ. ಯಾಕಂದ್ರೆ ಸ್ವಾಮಿಗಳು ಅಂದ್ರೆ ಕೇವಲ ಪಾತ್ ಪೂಜೆ ಕರೆಯೋದು, ಗುಡಿ ಉದ್ಘಾಟನೆ ಕರೆಯೋದು, ಕಳಸ ಇಡಕ್ಕೆ ಕರೆಯೋದು, ಮನೆ ಉದ್ಘಾಟನೆ ಕರೆಯೋದು, ಹೋಮ ಮಾಡೋದಕ್ಕೆ ಕರೆಯೋದು, ಇಷ್ಟಕ್ಕೆ ಸೀಮಿತ ಆಗಿದಂತಹ ಸ್ವಾಮಿಗಳನ್ನೇ ಕರೀತಾರೆ. ನಮ್ಮಂಥವ್ರನ್ನ ಕರೆಯೋದು ಬಹಳ ಕಷ್ಟ. ಒಂದು ಸಲ ಕರೆದ ಮೇಲೆ ಇನ್ನೊಂದು ಸಲ ಕರೆಯೋದಿಲ್ಲ ಯಾರು ನಮ್ಮನ್ನ. ಬಹಳ ಕಷ್ಟ. ನನ್ನನ್ನು ಬಹಳ ಕಡಿಮೆ ಕರೆಯೋದು. ಕಾರಣ ಏನಂತಂದ್ರೆ ನಾನು ಪಾದಪೂಜೆ ಮಾಡಿಸ್ಕೊಳ್ಳೋದಿಲ್ಲ. ನಾನು ವಿಚಾರಗಳನ್ನೇ ಭಿನ್ನಾಭಿಪ್ರಾಯವಾಗಿ ಹೇಳೋದಲ್ಲ. ಪಾದಪೂಜೆ ಮಾಡಿದ ಕೂಡಲೇ ಒಬ್ಬ ಸ್ವಾಮಿಗಳ ಕಾಲು ತೊಳೆದು ನೀರು ಕುಡಿದ್ರೆ ಪುಣ್ಯ ಬರೋದಾದ್ರೆ ಸ್ವಾಮಿಗಳ ಕಾಲು ತಗೊಂಡು ಕಾವೇರಿ ನದಿಗೆ ಇಟ್ಟುಬಿಟ್ರೆ ಕುಡಿದವರೆಲ್ಲರೂ ಪುಣ್ಯಾತ್ಮರಾಗ್ತಾರೆ ಅನ್ನತಕ್ಕಂಥ ವ್ಯಕ್ತಿ ನಾನು. ಹಾಗಾಗಿ ನಾನು ಇದರಿಂದೆಲ್ಲ ದೂರ ಇರತಕ್ಕಂಥ ಸ್ವಾಮೀಜಿಗಳನ್ನು ಗುರುತಿಸಿ ಕರೆಯೋದು ಬಹಳ ಕಷ್ಟ. ಕೆಲವರು ಹೇಳ್ತಾರೆ, ಎದಕ್ಕೆ ನೀವು ಸ್ವಾಮಿಗಳೇ ಈ ಬಟ್ಟೆ ಹಾಕಿದ್ದೀರಿ ಅಂತ. ಏನು ಮಾಡೋಕ್ಕಾಗೋದು? ಈ ಬಟ್ಟೆ ಹೇಳಿಕೊಂಡು ಒಳ್ಳೆಯವರು ಕೆಲಸ ಮಾಡಿದ್ದಾರೆ, ಈ ಬಟ್ಟೆ ಹಾಕೊಂಡು ಕೆಟ್ಟವರು ಈ ಸಮಾಜವನ್ನು ಕೆಡಿಸಿರುವಾಗ ಈ ಬಟ್ಟೆ ಹಾಕೊಂಡೇ ಒಳ್ಳೆ ವಿಚಾರಗಳನ್ನು ಹೇಳಬೇಕು ಅಂತ ಸ್ವಾಮೀಜಿ ಆಗಿದ್ದೇನೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಹಾಗಾಗಿ ಇವತ್ತಿನ ದಿನಮಾನ ಕಾಲದಲ್ಲಿ, ಪ್ರಸ್ತುತ ದಿನಮಾನ ಕಾಲದಲ್ಲಿ ನಮಗೆ ಧರ್ಮ ಮತ್ತು ದೇವರ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು. ಇವೆರಡೇ ಗೊಂದಲ ಭಾರತದಲ್ಲಿ. ಭಾರತ ದೇಶದಲ್ಲಿರುವ ಗೊಂದಲ ಧರ್ಮ ಮತ್ತು ದೇವರು. ಇವೆರಡು ಬಹಳ ದೊಡ್ಡ ಗೊಂದಲ ಇವತ್ತು. ಅದೇ ಇಸ್ಲಾಂ ಸಮಾಜದಲ್ಲಿ ಧರ್ಮ ಮತ್ತು ದೇವರ ಬಗ್ಗೆ ಗೊಂದಲ ಇಲ್ಲ. ಜಾಗತಿಕ ಮಟ್ಟದಲ್ಲಿ ಇರುವಂಥ ಇಸ್ಲಾಂ ಧರ್ಮ 280 ಕೋಟಿ ಸಮುದಾಯವನ್ನು ತೆಕ್ಕೆಯಲ್ಲಿ ಹಾಕಿಕೊಂಡಿರ್ತಕ್ಕಂಥ ಇಸ್ಲಾಂ ಧರ್ಮ ದೇವರು ಮತ್ತು ಧರ್ಮದಲ್ಲಿ ಬಹಳ ಸ್ಪಷ್ಟೀಕರಣ. ಅವರು ಅನೇಕ ಮೂಢನಂಬಿಕೆ ಅವರ ಧರ್ಮದಲ್ಲಿ ಇದೆ, ಅದು ನಂತರದ ವಿಚಾರಧಾರೆ ಪರ್ಸೆಂಟೇಜ್ ಪ್ರಕಾರ. ಆದರೆ ದೇವರು ಮತ್ತು ಧರ್ಮದ ವಿಚಾರಧಾರೆಗಳಲ್ಲಿ ಅವರು ಸ್ಪಷ್ಟೀಕರಣ. ದೇವರು ನಿರಾಕಾರ, ದೇವರು ಏನನ್ನು ಬೇಡುವುದಿಲ್ಲ, ದೇವರು ಏನನ್ನು ಕೇಳುವುದಿಲ್ಲ, ದೇವರನ್ನತಕ್ಕಂಥವನು ಆಕಾರದಲ್ಲಿ ಇರುವವನಲ್ಲ, ದೇವರು ಸರ್ವವ್ಯಾಪಿಯಾಗಿರ್ತಕ್ಕಂಥವನು. ಈ ರೀತಿಯಲ್ಲಿ ಅವರು ದೇವರ ವಿಚಾರಧಾರೆಯಲ್ಲಿ ಜನರನ್ನು ಸ್ಪಷ್ಟೀಕರಣ ಮಾಡಿರುವುದರಿಂದ ಅವರ ದುಡಿದ ಹಣವೆಲ್ಲವೂ ಮನೆಯಲ್ಲಿ ಡಿಪಾಸಿಟ್ ಆಗ್ತಾ ಇರೋದರಿಂದ ದೇಶದ ಅಭಿವೃದ್ಧಿನ ಅವರ ಕಡೆಯಿಂದ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಭಾರತ ದೇಶದಲ್ಲಿ ದೇವರು ಮತ್ತು ಧರ್ಮದ ಕಡೆ ಬಹಳ ವಿಪರೀತವಾದಂತಹ ನಂಬಿಕೆ, ಮೂಢನಂಬಿಕೆ, ಹೇರಲ್ಪಟ್ಟ ನಂಬಿಕೆ, ಸ್ವಾಮಿಗಳ ನಂಬಿಕೆ. ಹೀಗಾಗಿ ಈ ಸಮಾಜದೊಳಗಡೆ ಈ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಎತ್ತಬೇಕಾದ್ರೆ ಬಹಳ ಕಷ್ಟ ಇದೆ. ಹಾಗಾಗಿ ನಾನು ವಿಚಾರ ಮಾಡಿ ಈ ದೇವರು ಮತ್ತು ಧರ್ಮ ಅನ್ನತಕ್ಕಂಥದನ್ನು ಸ್ಪಷ್ಟೀಕರಣ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಹೋರಾಟ ಮಾಡ್ತಾ ಇದ್ದೇನೆ. ಇನ್ನೇನು ಅಲ್ಲ ನನ್ನದು. ದೇವರಂದ್ರೆ ಯಾರು? ಇದು ಸ್ಪಷ್ಟೀಕರಣ ಆಗಬೇಕು. ಧರ್ಮ ಅಂದ್ರೆ ಯಾವುದು? ಇದು ಸ್ಪಷ್ಟೀಕರಣ ಆಗಬೇಕು. ಇವೆರಡು ಸ್ಪಷ್ಟೀಕರಣ ಆಯಿತು, ನಮ್ಮ ಜನ ಬಹಳ ಆನಂದವಾಗಿ ಬದುಕ್ತಾರೆ ಇರುವಷ್ಟು ದಿನ. ನಮ್ಮ ಜೀವನದಲ್ಲಿ ಗೊಂದಲ ಯಾವುದಂದ್ರೆ ದೇವರು ಮತ್ತು ಧರ್ಮ. ಬಹಳ ದೊಡ್ಡ ಗೊಂದಲ ಭಾರತೀಯರಲ್ಲಿ. ಎಷ್ಟು ದೇವರು? 380 ಕೋಟಿ ಮುಕ್ಕೋಟಿ ದೇವತೆಗಳು. 33 ಕೋಟಿ. ಎಷ್ಟು ಕೋಟಿ ರೀ? 30? ನಿಮ್ಮ ದೇವರು 33 ಕೋಟಿ, ನಿಮ್ಮ ಜನಸಂಖ್ಯೆ 120 ಕೋಟಿ. ಹಾಗಾದ್ರೆ ಇನ್ನೆಷ್ಟು ಹುಟ್ಟಬೇಕಾವ ಅಂತ ಚಿಂತನೆ ಮಾಡ್ರಿ ನೀವು. ಅಂದ್ರೆ ಈ ದೇಶದೊಳಗಡೆ ಏನು ಆಗ್ತಾ ಇದ್ದೀವಿ ಅನ್ನತಕ್ಕಂಥ ಪ್ರಜ್ಞೆ ನಮ್ಮಲ್ಲಿ ತಪ್ಪೋಗಿದೆ. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಜನರನ್ನು ಬಹಳ ಚೆನ್ನಾಗಿ ಬಡದೆಬ್ಬಿಸಬೇಕಾಗಿದೆ. ದೇವರಂದ್ರೆ ಯಾರು? ನಾನು ದೇವರ ವಿರುದ್ಧಿ ಅಲ್ಲ ನಾನು, ಅಥವಾ
ಬುದ್ಧನ ತರ ನಿರೀಶ್ವರವಾದಿಯೂ ಅಲ್ಲ, ಮಹಾವೀರನ ತರ ನಿರೀಶ್ವರವಾದಿಯೂ ಅಲ್ಲ ನಾವುಗಳು, ಲೋಕಾಯತರ ತರ, ಚಾರುವಾಹಕರ ತರ ನಾಲ್ಕೇ ತತ್ವವನ್ನು ಒಪ್ಪುವವರಲ್ಲ ನಾವು. ಈ ದೇಶದೊಳಗಡೆ ಒಂದು ಈ ಶಕ್ತಿ ಇದೆ ಅನ್ನತಕ್ಕಂಥದ್ದನ್ನು ಒಪ್ಪಿರ್ತಕ್ಕಂಥವ್ರು ನಾವು. ಹಾಗಾದರೆ ಆ ದೇವರು ಅಂದರೆ ಯಾರು ಅನ್ನತಕ್ಕಂಥದ್ದು ಜನರಿಗೆ ಸ್ಪಷ್ಟೀಕರಣ ಆಗಬೇಕಾಗಿದೆ. ಬಹಳ ಮುಖ್ಯವಾಗಿ ನಿಮ್ಮಲ್ಲಿ ಅದು ಗೊಂದಲ ಇದೆ, ಬಹಳ ಜನರಲ್ಲಿ ಎಷ್ಟು ಗೊಂದಲ ಇದೆ ಅಂದರೆ, ನಾನು ಅದಕ್ಕೆ ಹೇಳ್ತೇನೆ, ನಮ್ಮ ಧಾರ್ಮಿಕ ಹೆಣ್ಣು ಮಕ್ಕಳು, ಅಂಬೇಡ್ಕರ್ ಅವರು ಹೇಳಿದ ಮಾತು ಬಹಳ ದೊಡ್ಡ ಮಾತು ಇದೆ. ಈ ಭಾರತ ದೇಶದ ಹೆಣ್ಣು ಮಕ್ಕಳು ಗುಡಿಗುಂಡಾರದಲ್ಲಿ ನಿಲ್ಲುವ ಕ್ಯೂ, ಗ್ರಂಥಾಲಯದಲ್ಲಿ ನಿಂತು ಈ ದೇಶದಲ್ಲಿರುವ ಚಿಂತನೆಗಳನ್ನು ಓದಿದಾಗ ಈ ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಕಾರಣ ಏನು ಅಂತಂದ್ರೆ, ನಮ್ಮಲ್ಲಿ ಬಹಳ ದೊಡ್ಡ ಭಯ ಅಂದರೆ ದೇವ್ರದು, ಬಹಳ ದೊಡ್ಡ ಭಯ ನಮಗೆ. ಆ ದೇವರು ಏನು ಮಾಡ್ತಾನೋ, ಈ ದೇವರು ಏನು ಮಾಡ್ತಾನೋ, ಕಲ್ಲಪ್ಪ ಏನು ಮಾಡ್ತಾನೋ, ಮಲ್ಲಪ್ಪ ಏನು ಮಾಡ್ತಾನೋ, ದುರ್ಗಪ್ಪ ಏನು ಮಾಡ್ತಾನೋ, ಕಟಕಟ ವೀರಭದ್ರ ಏನು ಮಾಡ್ತಾನೋ, ಕೃಷ್ಣ ಏನು ಮಾಡ್ತಾನೋ, ರಾಮ ಏನು ಮಾಡ್ತಾನೋ. ನಮಗೆ ಇದೇ ಬಹಳ ದೊಡ್ಡ ದುರಂತ ಇವತ್ತು ನಮ್ಮಲ್ಲಿ. ನಮ್ಮ ಭಾರತೀಯರ ಒಳಗಡೆ ದೇವರು ಅನ್ನುವಂತಕ್ಕಂಥದ್ದು ಸ್ಪಷ್ಟೀಕರಣ ಆಗಿಬಿಟ್ರೆ ನಮ್ಮ ಜನ ದುಡಿದಿದ ಹಣವನ್ನು ಚೆನ್ನಾಗಿ ಬಳಕೆ ಮಾಡಿಕೊಂಡು ಬದುಕ್ತಾರೆ, ಯಾರೂ ಸಾಲಗಾರರಾಗೋದಿಲ್ಲ. ಕಾರಣ ಏನು ಅಂತಂದ್ರೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಲಕ್ಷ್ಮೀ ಪೂಜೆ ಮಾಡ್ತೇವೆ, ಆದರೆ ಈ ದೇಶದಲ್ಲಿ ದರಿದ್ರತನ ಹೋಗಲಿಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಲಕ್ಷ್ಮೀ ಪೂಜೆ ಮಾಡ್ತಾನೆ ಇದ್ದೇವೆ, ಲಕ್ಷ್ಮಿ ಗುಡಿಗಳನ್ನೇ ಕಟ್ಟುತ್ತಾ ಇದ್ದೇವೆ, ಆದರೆ ಈ ದೇಶದ ದರಿದ್ರತನ ಹೋಗಲಿಲ್ಲ. ಆದರೆ ವಿದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಲಕ್ಷ್ಮಿ ಯಾರು ಅಂತ ಗೊತ್ತಿಲ್ಲ, ಅವರಿಂದ ಸಾಲ ತೆಗೆದುಕೊಂಡು ನಾವು ಬರ್ತೇವೆ. ಅಂದ್ರೆ ನನ್ನ ಭಾಷಣ ನಿಮಗೆ ಇಡಿಸೋದಿಲ್ಲ, ನನಗೆ ಗೊತ್ತಿದೆ, ಯಾಕಂದ್ರೆ ನೀವೆಲ್ಲ ಸಂಪ್ರದಾಯವಾದಿಗಳೇ, ನೀವು ನಮಗೂ ಚಪ್ಪಾಳೆ ತಡ್ತೀರಿ, ಅವ್ರಿಗೂ ಚಪ್ಪಾಳೆ ತಡ್ತೀರಿ. ಮೋಸ್ಟ್ ಡೇಂಜರ್ ನೀವು. ನಿಮಗೆ ನಿಮ್ಮ ಹುಟ್ಟಿದ ಮಕ್ಕಳಿಗೆ ನಿಮಗೆ ಹೆಸರಿಡುವಂಥ ಶಕ್ತಿಯನ್ನು ಕಳೆದುಕೊಂಡಿರ್ತಕ್ಕಂಥವ್ರು ನೀವು ಹುಟ್ಟಿಸಿರುವ ಮಕ್ಕಳಿಗೆ ನಿಮ್ಮ ಪ್ರೀತಿಯ ಹೆಸರನ್ನು ಇಟ್ಟುಕೊಳ್ಳುವಂಥ ಶಕ್ತಿಯನ್ನು ಕಳೆದುಕೊಂಡಿರುವವರು ನಾವು ಹೋಗಿ ಬೆಳಗ್ಗೆ ಪಂಚಾಂಗವನ್ನು ಕೇಳಿ, ನನಗೊಂದು ಮಗು ಹುಟ್ಟಿದೆ, ಒಂದು ಅಕ್ಷರ ಕೊಡು ಅಂತ ಕೇಳಿದ ಮೇಲೆ ಅವನು ಕಾಕಿ ಕೂ ಸಾಸಿ ಅಂದ ಮೇಲೆ ಅದರ ಮೇಗಿಡೋರು ನೀವು. ಅಂದ್ರೆ ಪರಿಸ್ಥಿತಿ ಎಲ್ಲಿಗೆ ನಮ್ಮನ್ನು ನಾವು ಮಾರುಮಾಟ ಮಾಡಿಕೊಂಡಿದ್ದೇವೆ, ನಾವು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ಈ ಸಮಾಜದಲ್ಲಿ, ನಾವು ಯಾರ ಕೈಗೊಂಬೆ ಆಗಿದ್ದೇವೆ, ಯಾರ ಜೊತೆಯಲ್ಲಿ ನಮ್ಮ ಜೀವನವನ್ನು ಮಾರಾಟ ಮಾಡಿಕೊಂಡಿದ್ದೇವೆ ಅನ್ನತಕ್ಕಂತಹ ಬುದ್ಧಿಶಕ್ತಿಯನ್ನು ಮಾರಾಟ ಮಾಡಿಕೊಂಡಿರ್ತಕ್ಕಂಥ ನಾವು ಈ ದಿನಮಾನ ಕಾಲದಲ್ಲಿ ನಾವು ಹೇಗೆ ಬದುಕೋದು, ಅದಕ್ಕಾಗಿ ವಿಚಾರ ಮಾಡಿ ಒಂದು ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟಿದ್ದೇನೆ. ಜನ ಪ್ರೀತಿ ಮಾಡ್ತಾ ಇದ್ದಾರೆ, ನಿಮ್ಮಂಥ ಪ್ರಜ್ಞಾವಂತರು ಪ್ರೀತಿ ಮಾಡ್ತಾ ಇದ್ದೀರಿ, ಕೇಳುಗರು ಪ್ರೀತಿ ಮಾಡ್ತಾ ಇದ್ದೀರಿ. ನಮ್ಮನ್ನು ಮರೆತರೂ ಪರವಾಗಿಲ್ಲ. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಬಡತನ ಬರಲಿ, ಮನುಷ್ಯನಿಗೆ ಬುದ್ಧಿಗೆ ಮಾತ್ರ ಬಡತನ ಬರಬಾರ್ದು ಅನ್ನತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ. ಹೌದು, ದೇವರಂದ್ರೆ ಯಾರು? ಯಾಕೆ ಭಾರತದೊಳಗಡೆ ನಾನು ಇಷ್ಟು ಬಡದಾಡ್ತೀನಿ ಅಂದರೆ, ಬಹಳ ಕಷ್ಟ. ಎಷ್ಟು ದೇವರು, ಅಬ್ಬಾಬಾಬಾಬಾಬಾ. ಸೋಮವಾರ ಸೋಮೇಶ್ವರನ ಪೂಜೆ, ಮಂಗಳವಾರ ಮಂಗಳಗೌರಿ ಪೂಜೆ, ಬುಧವಾರ ಭೂದೇವಿ ಪೂಜೆ, ಗುರುವಾರ ಗುರುರಾಯರ ಪೂಜೆ, ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ, ಶನಿವಾರ ಶನಿಮಾತ್ಮನ ಪೂಜೆ, ಭಾನುವಾರ ರಜಾ. ಅದಕ್ಕಾಗಿ ಎಲ್ಲ ದೇವರಿಗೂ ರಜಾ. ಎಷ್ಟು ದೇವ್ರಿ? ಎಷ್ಟು ದೇವರು ಬೇಕು ನಿಮಗೆ? ಎಷ್ಟು ದೇವರು ಬೇಕು? ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಡ ಹೆಣ್ಣು ಮಕ್ಕಳು, ಕೂಲಿ ಕಾರ್ಮಿಕರು, ಕೆಳವರ್ಗದವರು, ರೈತಾಪಿ ಜನರ ಹೆಣ್ಣು ಮಕ್ಕಳು ದುಡಿದಿರ್ತಕ್ಕಂಥ ಹಣದಲ್ಲಿ 1,000 ರೂಪಾಯಿ ಅವರಿಗೆ ಸಂಬಳ ಬಂದರೆ 700 ರೂಪಾಯಿ ಊರಿನಲ್ಲಿರುವ ದೇವರು, ಮನೆ ದೇವರು, ಹೊರಗಿನ ದೇವರು, ಬಂಧು ದೇವರು, ಇದಕ್ಕೆ ಹಣ ಹಾಳಾಗ್ತಿದ್ದಾಗ ಈ ಸಮಾಜದಲ್ಲಿ ಅವರು ಹೇಗೆ ಬದುಕಬೇಕು ಇವತ್ತವರು? ಯಾಕೆ ಇವತ್ತು ಧಾರ್ಮಿಕ ಮುಖಂಡರ ಮನಸ್ಸುಗಳು ಬದಲಾಗ್ತಾ ಇಲ್ಲ? ಧಾರ್ಮಿಕ ಮುಖಂಡರು ಯಾಕೆ ದೇವರು ಅನ್ನತಕ್ಕಂಥದ್ದನ್ನು ಸ್ಪಷ್ಟೀಕರಣ ಮಾಡ್ತಾ ಇಲ್ಲ ನೀವು? ಇದಕ್ಕೆ ಬಸವಣ್ಣ 12ನೇ ಶತಮಾನದಲ್ಲಿ ಎದ್ದು ಬಂದರು, ಬುದ್ಧ 2000 ವರ್ಷದ ಹಿಂದೆ ಹೇಳಿದ್ರು, ಮಹಾವೀರ ಹೇಳಿದ್ರು, ಸ್ವಾಮಿ ವಿವೇಕಾನಂದರು ಹೇಳಿದ್ರು, ವೇದಗಳು ಹೇಳುತ್ತವು, ದೇವರು ನಿರಾಕಾರ ಅಂತ ವೇದಗಳು ಹೇಳಿದವು. ಆದರೂ ಈ ಸಮಾಜದೊಳಗೆ ಎಲ್ಲೋ ನಮ್ಮಂಥವರು ಗೊತ್ತಿಲ್ಲದಂತೆ ಬಂದುಬಿಟ್ಟು ನಾವು ಬಸವಣ್ಣ ಅರಿವು ಗುರು ಅಂದೋ, ನಮ್ಮಂಥ ಸ್ವಾಮಿಗಳು ಬಂದು ಅರಿವೇ ಗುರು ಅಂದು. ಕೈ ಅರ್ಥ ಆಗಲಿ ನೋಡ್ಲಿಲ್ಲ ನೀವು? ಬಸವಣ್ಣ ಅರಿವು ಗುರು ಅಂದ, ನಮ್ಮಂಥವ್ರು ಬಂದು ಅರಿವೇ ಗುರು ಅಂದು. ವ್ಯತ್ಯಾಸ ಗೊತ್ತಾಗ್ತದಲ್ಲ? ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ಈ ಸಮಾಜದಲ್ಲಿ. ಯಾವ ರೀತಿಯ ನಾಟಕೀಯವಾದಂಥ ವ್ಯವಸ್ಥೆ ಧರ್ಮಗಳು ನಿಂತುಕೊಂಡಿದೆ ಈ ಸಮಾಜದೊಳಗಡೆ. ಯಾವ ರೀತಿಯ ಶೋಷಣೆಯನ್ನು ಮಾಡ್ತಾ ಇದ್ದೇವೆ ಜನರನ್ನು ನಾವು.
ಜನರನ್ನು ಬದುಕಲಿಕ್ಕೆ ಬಿಟ್ಟಿದ್ದೀವ ನಾವು? ಜನರನ್ನು ಬೆಳಗ್ಗೆ ಬದುಕಲಿಕ್ಕೆ ಬಿಟ್ಟಿದ್ದೀವ ನಾವು? ಬೆಳಗ್ಗೆ ಏಳುವಾಗ ತನ್ನ ಮಗು ಎಡಗಡೆಯಾದರೂ ಏಳಿ ಬಲಗಡೆಯಾದರೂ ಏಳಿ ಅದು ಜೀವ ಇಟ್ಕೊಂಡು ಎದ್ದಿದೆಯಲ್ಲ ಅಂತ ಪ್ರೀತಿ ಮಾಡುವ ಹೃದಯ ಇಲ್ಲ. ಅದು ಎಡಗಡೆ ಎದ್ದು ಕೂಡಲೇ ಅದನ್ನು ಬಡಿದು ಬಲಗಡೆ ಎದ್ದೇಳಬೇಕನ್ನತಕ್ಕಂಥ ಮನೋಭಾವನೆಯನ್ನು ಇಟ್ಟುಕೊಂಡು ಬದುಕಿರುವಂಥ ದಿನಮಾನ ಕಾಲದಲ್ಲಿ ಏನು ಬದುಕೋದು ನಾವು? ಅದು ಬಲಗಡೆನೇ ಎದ್ದೇಳಬೇಕಂತೆ. ಎಡಗಡೆ ಎದ್ರೋ ಇಲ್ಲೋ ಹೊಡೆಯೋದು ಅದಕ್ಕೆ. ಎದ್ದೇಳು ಬಲಗಡೆ. ಸ್ವಾಮಿ, ಎಡಗಡೆ ಆದ್ರೇನು ಬಲಗಡೆ ಆದ್ರೇನು? ಜೀವ ಇದ್ದು ನನ್ನ ಮುಂದೆ ಎದ್ದೇಳ್ತಾ ಇದೆಯಲ್ಲ ನನ್ನ ಮಗು, ಎದ್ದೇಳಪ್ಪ ಎದ್ದೇಳು, ಬಹಳ ಚೆನ್ನಾಗಿ ಬದುಕಿದ್ಯಾ, ಈ ಜಗತ್ತಿನಲ್ಲಿ ಎದ್ದು ಬಾ ಅನ್ನತಕ್ಕಂಥ ಮಾತು ಮಕ್ಕಳಿಗೆ ಹೇಳಿಸ್ಲಿಲ್ಲ. ಹುಟ್ಟುವಾಗಲೇ ಮಕ್ಕಳಿಗೆ ಭಯಭೀತಿಯನ್ನು ಹುಟ್ಟಿಸುವಂಥ ಧಾರ್ಮಿಕ ವ್ಯವಸ್ಥೆ ಈ ದೇಶದೊಳಗಡೆ ಇದೆ. ಏಳುವ ಮಗುವಿಗೆ ಎಡಗಡೆ ಏಳಬೇಕೋ ಬಲಗಡೆ ಏಳಬೇಕೋ ಭಯ. ರಾತ್ರಿ ಊಟ ಮಾಡುವಾಗ ಮಗುವಿಗೆ ಗುಮ್ಮ ಬಂತು ನೋಡು, ದೆವ್ವ ಬಂತು ನೋಡು, ಭೂತ ಬಂತು ನೋಡು. ಊಟ ಮಾಡಿಸುವಾಗಲೇ ಭಯ, ಅನ್ನ ಕೊಡುವಾಗಲೇ ಭಯ ಮಕ್ಕಳಿಗೆ. ಆತ್ಮದ ಅಸ್ತಿತ್ವವನ್ನು ಕಸಿದುಕೊಂಡಿರ್ತಕ್ಕಂಥವರು ನಾವು. ನಮ್ಮ ಬುದ್ಧಿಮಟ್ಟಗಳನ್ನು ಮಾರಾಟ ಮಾಡಿಕೊಂಡಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಬಸವಣ್ಣ ಬರಬೇಕಾಗ್ತದೆ ನಮ್ಮನ್ನು ಕಾಪಾಡೋದು. ಬಸವಣ್ಣನವರು ಬಹಳ ಸಣ್ಣವರು, ಕೆಲಸ ಮಾಡ್ತಾ ಇರ್ತಾರೆ ಮನೆ ಒಳಗಡೆ. ಅವಳ ತಾಯಿ ಒಂದು ದಿವಸ ಮಾದಲಾಂಬಿಕೆ ಮನೆಯೊಳಗಡೆ ಕುಳಿತು ಪೂಜೆ ಮಾಡ್ತಾ ಇರ್ತಾಳೆ. ಅನೇಕ ಪೂಜೆಗಳನ್ನು ಇಟ್ಟುಕೊಂಡಿರ್ತಾರೆ, ಪರಿಕರಗಳನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇರ್ತಾಳೆ. ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಸವಣ್ಣ ಬಂದು ತಾಯಿನ ಕೇಳ್ತಾನೆ, ನನಗೆ ಬಾಯಾರಿಕೆ ಆಗಿದೆ, ಕುಡಿಲಿಕ್ಕೆ ನೀರು ಕೊಡಿ. ತಾಯಿ ಹೇಳ್ತಾಳೆ, ಮಡಿಯಿಂದ ಪೂಜೆ ಆಗ್ತಾ ಇದೆ, ನೀರು ಕುಡಿಲಿಕ್ಕೆ ಕೊಡೋದಿಲ್ಲ ನಿನಗೆ, ಪೂಜೆ ಆದ ಮೇಲೆ ಕೊಡ್ತೀವಿ. ಬಸವಣ್ಣನವರು ವಿಚಾರ ಮಾಡ್ತಾರೆ, ಪೂಜೆ ಆದಮೇಲೆ ನೀರು ಕೇಳೋಣ ಅಂತ ಹೇಳಿ ಎತ್ತಲ ಬಾಗಿಲಿಗೆ ಹೋಗಿ ಸುಮ್ಮನೆ ಅವರ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಸಣ್ಣ ವಯಸ್ಸಿನಲ್ಲಿ ಅವರ ತಂದೆ ಪೂಜೆ ಮುಗಿದ ಮೇಲೆ ಹೊರಗಡೆ ಬರ್ತಾರೆ ಸೂರ್ಯನ ಪೂಜೆ ಮಾಡಲಿಕ್ಕೆ. ಸೂರ್ಯನ ಪೂಜೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ, ಸೂರ್ಯನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಕೆಳಗಡೆ ಒಂದು 10 ಗುಳಿಗಳನ್ನು ತೆರೆದಿರ್ತಾರೆ. 10 ಗುಂಡಿಗಳನ್ನು ತೆರೆದಿರೋದನ್ನು ನೋಡಿ ಮಾದರಸ ಕರೆದು ಕೇಳ್ತಾನೆ, ಯಾರು ಇದನ್ನು 10 ಗುಂಡಿಗಳನ್ನು ತೆಗೆದಿರೋದು? ಇನ್ಯಾರು ತೆಗಿಬೇಕು? ನಿಮ್ಮ ಮಗನೇ ತೆಗೆದಿರಬೇಕು ಅನ್ನತಕ್ಕಂಥ ಮಾತನ್ನು. ಮಗ ತೆಗೆದಿದ್ದಾನೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಮಗನನ್ನು ಕರೆದು ಕೇಳ್ತಾರೆ, ಎದಕ್ಕಾಗಿ ನೀನು 10 ಗುಂಡಿಗಳನ್ನು ತೆರೆದಿದ್ಯಾ? ಇಲ್ಲ, ನಿನ್ನ ಪೂಜೆ ನಡೆದಿತ್ತು, ಬಾಯಾರಿಕೆ ಆಗಿತ್ತು, ಬಾಯಾರಿಕೆ ಆದಂತಹ ಸಂದರ್ಭದಲ್ಲಿ ನನಗೆ ನೀರು ಬೇಕಾಗಿತ್ತು, ನೀರು ಬೇಕಾಗಿರುವುದರಿಂದ ನಾನು ಗುಂಡಿಯನ್ನು ತೋಡಿ ಬಾವಿ ತೇರ್ತಾ ಇದ್ದೀನಿ. ಅಲ್ಲಪ್ಪ, 10 ಕಡೆ ಗುಂಡಿಯನ್ನು ತೋಡಿದ್ರೆ ಯಾವ ರೀತಿಯಲ್ಲಿ ನಿನಗೆ ನೀರು ಸಿಗ್ತದೆ? ಒಂದೇ ಕಡೆ ಗುಂಡಿಯನ್ನು ತೋಡಿದ್ರೆ ತಾನೇ ನೀರು ಸಿಗೋದು. ಒಂದು ಕಡೆ ತೋಡಬೇಕು, 10 ಕಡೆ ತೋಡಿದ್ರೆ ಹೇಗೆ ಸಿಗುತ್ತೆ? ಹಾಗೆ ಕಣಪ್ಪ, ಒಳಗೆ ಕೂತ್ಕೊಂಡು 20 ದೇವ್ರನ್ನ ಪೂಜೆ ಮಾಡಿದ್ರೆ ಯಾವ ದೇವರು ಒಲಿಬೇಕು? ಒಂದೇ ದೇವ್ರನ್ನ ಪೂಜೆ ಮಾಡಿದ್ರೆ ತಾನೇ ದೇವರು ಒಲಿಯೋದು ನಿನಗೆ. ಪ್ರಶ್ನೆ ಪ್ರಾರಂಭ ಆಗೋದು ಬಸವಣ್ಣನಿಗೆ ಅಲ್ಲೇ, ಬುದ್ಧನಿಗೆ ಪ್ರಾರಂಭ ಆಗೋದು ಅಲ್ಲೇ. ನಾವೇನು ಮಾಡಿದ್ದೇವೆ? ಮನುಷ್ಯ ನಿರ್ಮಾಣ ಮಾಡಿರುವ ದೇವರುಗಳ ಮೇಲೆ ಬದುಕಿದ್ದೇವೆ. ಇಟ್ ಇಸ್ ಮ್ಯಾನ್ ಮೇಡ್ ಗಾಡ್ಸ್. ಮನುಷ್ಯರು ನಿರ್ಮಾಣ ಮಾಡಿರುವ ದೇವರುಗಳು. ನಮ್ಮನ್ನೆಲ್ಲರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇವರ ಕಡೆಗೆ ನಮ್ಮ ಗಮನವಿಲ್ಲ. ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿರುವ ದೇವರ ಕಡೆಗೆ ನಮ್ಮ ಗಮನವಿಲ್ಲ. ಮನುಷ್ಯರು ಸೃಷ್ಟಿಸಿರುವ ದೇವರುಗಳ ಮೇಲೆ ನಮ್ಮ ಗಮನ, ಪುರಾಣಗಳು ಸೃಷ್ಟಿಸಿರುವಂತಹ ದೇವರುಗಳ ಮೇಲೆ ನಮ್ಮ ಗಮನ, ಶೋಷಣೆಯನ್ನು ಮಾಡುವಂಥ ಜನರುಗಳ ಮೇಲೆ ನಮ್ಮ ಗಮನ. ಅಷ್ಟೇ ಅಲ್ಲ, ಈ ದೇಶದೊಳಗಡೆ ಸಣ್ಣ ಸಣ್ಣ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳನ್ನು ಇಟ್ಟುಕೊಂಡಿರ್ತಕ್ಕಂತಹ ಮನುಷ್ಯರ ಮೈ ಮೇಲೆ ದೇವರು ಬರ್ತಾರೆ ಅಂತ ಹೇಳಿದ್ರೆ ವಿದ್ಯಾವಂತರು ಕ್ಯೂ ನಿಂತು ಅವರ ಹತ್ರ ಹೇಳಿಕೆ ಕೇಳುವಂಥ ದಿನಮಾನ ಕಾಲದಲ್ಲಿ ಯಾರು ಬರಬೇಕು ಈ ದೇಶವನ್ನು ಉದ್ಧಾರ ಮಾಡಲಿಕ್ಕೆ? ಯಾರು ಬರಬೇಕು? ನೀವೇ ವಿಚಾರ ಮಾಡ್ರಿ. ನೀವು ಎಷ್ಟರ ಮಟ್ಟಿಗೆ ಶೋಷಣೆ ನಡೆದಿದೆ ಟಿವಿ ಮಾಧ್ಯಮದಲ್ಲಿ ನೀವು ನೋಡ್ತಾ ಇರ್ತೀರಿ. ಮೈ ಮೇಲೆ ದೇವರು ಬರ್ತದೆ ಕೆಲವರಿಗೆ, ಹೇಳಿಕೆ ಕೇಳಕ್ಕೆ ಹೋಗ್ತಾರೆ. ನಮ್ಮ ಭಾಗದಲ್ಲಿ ಒಬ್ಬರು MLA ಆಗಬೇಕು ಅಂತ ವಿಚಾರ ಮಾಡಿ ಕೇರಳದಲ್ಲಿ ಹೋಗಿ ಕೇಳಿದ್ರಂತ ಹೇಳಿಕೆ. ಭಾಳ ಮಜಾ ಅದ. ಇನ್ನು ಸುರಾಗದ, ಈಗ ಎಲೆಕ್ಷನ್ ಟೈಮಲ್ಲಿ ನೋಡಬೇಕು. ಎಲ್ಲರಿಗೂ ತಲೆ ಕೆಟ್ಟು ಹೋಗ್ಬಿಟ್ಟದ್ರಿ. ಅಂತಿಂತ ತಲೆ ಕೆಟ್ಟಿಲ್ಲ. ಈ ದೇಶದಲ್ಲಿ 3 ಬದಲಾವಣೆ ಆಗಬೇಕು. ಒಂದು ಕಾಕಿ, ಒಂದು ಕಾದಿ, ಒಂದು ಕಾವಿ. 3 ಬದಲಾವಣೆ ಆಗ. ಇವರುಗಳಿಗೆ ಎಂದು ತಲೆ ಕೆಟ್ಟೋಗಿದೆ ಒಂದು ಗೊತ್ತಿಲ್ಲ. ಬರೀ ವಾಸ್ತು ವಾಸ್ತು ವಾಸ್ತು. ನಮ್ಮ ಭಾಗದಲ್ಲಿ ಒಬ್ರು MLA ಆಗಬೇಕು ಅಂತ ಕೇರಳದಲ್ಲಿ ಒಂದು ಹೆಣ್ಮಗಳ ಹತ್ರ ಕೇಳಿದ್ರಂತೆ. ಆಕೆ ಹೇಳಿದ್ಲಂತೆ, ಏನು ಚಿಂತೆ ಮಾಡಬೇಡ, 1 ವಾರ ನನ್ನ ಹತ್ರ ಹೀರು ಅಂತೇಳಿ 1 ವಾರ ಮೈಗೆಲ್ಲ ನಿಂಬೆಹಣ್ಣು ಪೋಣಿಸಿ ಹಾರ ಹಾಕಿ ಕುಂಡ್ರಿಸಿದ್ಲಂತೆ. 1 ವಾರ ಆದಮೇಲೆ ಅವ ಬಂದು ನಾಮಿನೇಷನ್ ಫೈಲ್ ಮಾಡಿದ. ಇಂದಿನ ಎಲೆಕ್ಷನ್ನಲ್ಲಿ ಠೇವಣಿ ಕಳ್ಕೊಂಡ. ಇವರು ನಮ್ಮ ದೇಶವನ್ನು ಆಳುವವರು. ಒಂದು ಕಡೆ ಇವರು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಮೂಢನಂಬಿಕೆಯಿಂದ ವಾಸ್ತು ಶಾಸ್ತ್ರ ಪಂಚಾಂಗ ಹೇಳಿ ನಮ್ಮ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮಂಥ ಸ್ವಾಮಿಗಳು
ಶಿಕ್ಷಣ ಕ್ಷೇತ್ರವನ್ನು ತೆಗೆದಿದ್ರೂ ಸಹ ಮೂಢನಂಬಿಕೆಗಳನ್ನು ಪ್ರತಿಪಾದನೆ ಮಾಡದೆ ಮೌನವಾಗಿ ಅವರಿಗೆ ಒಪ್ಪಿಗೆ ಸೂಚಿಸುವಂಥ ಸ್ವಾಮಿಗಳು ನಾವು ಕುಳಿತುಕೊಂಡಿದ್ದೇವೆ. ಯಾರು ಬರಬೇಕು? ರಾಮಾಯಣ ದರ್ಶನವನ್ನು ಬರೆದು ಮುಗಿಸಿದ ಮೇಲೆ ಕುವೆಂಪು ಅವರಿಗೆ ಜವರೇಗೌಡರು ಬಂದು ಕೇಳಿದ್ರಂತೆ, ನೀನು ರಾಮಾಯಣ ದರ್ಶನವನ್ನು ಬರೆದು ಮುಗಿಸಿದ್ರಿ, ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಬಂತು, ಆದರೆ ಜನಸಾಮಾನ್ಯರ ಬಾಯಲ್ಲಿ ಪ್ರತಿದಿನ ನೀವು ಕುವೆಂಪು ಅವರು ಉಳಿಬೇಕಾದ್ರೆ ಏನಾದರೂ ಒಂದು ಕವನ ಬರೀತೀರಾ ಅಂತ ಕೇಳಿದ್ರೆ ಕುವೆಂಪು ಅವತ್ತೇ ಬರೆದ್ರಂತೆ ಬಸವಣ್ಣನವರ ಬಗ್ಗೆ, ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ಬಂದೆ, ಬಟ್ಟೆಗೆಟ್ಟವರಿಗೆ ಒಂದು ದೊಂದಿ ದಿಕ್ಕಾಗಿ 8 ಶತಮಾನಗಳಿಂದ ಓ ಅಧ್ಯಾತ್ಮ ಕ್ರಾಂತಿ ವೀರ, ದೇವ ದಯವೊಂದೇ ಧೀರವತಾರ ಶ್ರೀ ಬಸವೇಶ್ವರ. ಅತಿ ಅದ್ಭುತ ಬಸವಣ್ಣ ರೀ. ಹೇಗೆ ಬಂದ್ರು ಬಸವಣ್ಣ ಈ ನಾಡಿನೊಳಗಡೆ? ಹೇಗೆ ಎದ್ದು ಬಂದ್ರು ಬಸವಣ್ಣನವರು? ಬಸವಣ್ಣನವರನ್ನ ಈ ನಾಡಿನೊಳಗಡೆ ತಿಳ್ಕೊಳ್ಬೇಕಾದ್ರೆ ನಮಗೆ 900 ವರ್ಷ ಹಿಡಿತು. ಬಸವಣ್ಣನವರನ್ನ ತಿಳಿದುಕೊಳ್ಳಬೇಕಾದ್ರೆ, ಬಸವಣ್ಣನವರ ಜಯಂತಿಯನ್ನು ಮಾಡಬೇಕಾದ್ರೆ ನಮಗೆ 100 ವರ್ಷ ಹಿಡಿತು. 100 ವರ್ಷ ಹಿಡಿದ್ರು ಇವತ್ತಿಗೂ ಬಸವಣ್ಣನವ್ರನ್ನ ನಾವು ಏನ್ ತಿಳ್ಕೊಂಡಿದ್ದೀವಿ ಅಂದ್ರೆ 4 ಕಾಲು ಎತ್ತು, 2 ಕೋಡು, 1 ಬಾಲ ಅಂತ ತಿಳ್ಕೊಂಡಿದ್ದೀವಿ. ಇವತ್ತಿಗೂ ಬಸವ ಜಯಂತಿ ಬಂತಂದ್ರೆ ಎತ್ತಿನ ಮೆರವಣಿಗೆ, ಎತ್ತಿನ ಮೆರವಣಿಗೆ. ಒಬ್ಬ ಬಸವಣ್ಣ ಸಮಾಜ ಸುಧಾರಕ ಅಂತ ಅರಿವಿನ ಪ್ರಜ್ಞೆ ಬರಬೇಕಾದ್ರೆ ಇಷ್ಟು ದಿನ ಹಿಡಿತು ನಮಗೆ. ಸ್ವಾಮಿ, ಹೇಗೆ ಬಸವ ಜಯಂತಿಯನ್ನು ಯಾರು ಮಾಡಿದ್ರು ಅಂತ ತಿಳಿದುಕೊಂಡ್ರಿ ನೀವು? ಈ ನಾಡಿನಲ್ಲಿರ್ತಕ್ಕಂಥ ಮಠಾಧೀಶರಲ್ಲಿ ಎಲ್ಲರೂ ಪ್ರಶ್ನೆ ಹಾಕಿಕೊಳ್ಬೇಕು. ಈ ನಾಡಿನಲ್ಲಿರ್ತಕ್ಕಂಥ ಪ್ರಜ್ಞಾವಂತರು ಜನರು ಪ್ರಶ್ನೆ ಹಾಕಿಕೊಳ್ಬೇಕು. ಈ ನಾಡಿನಲ್ಲಿರ್ತಕ್ಕಂಥ ಪ್ರಗತಿಪರ ರೈತರು ಪ್ರಜ್ಞೆಯನ್ನು ಹಾಕಿಕೊಳ್ಬೇಕು. ಈ ನಾಡಿನಲ್ಲಿರ್ತಕ್ಕಂಥ ವಿದ್ಯಾವಂತರು ಪ್ರಶ್ನೆ ಹಾಕಿಕೊಳ್ಬೇಕು. ಸ್ವಾಮಿ, ಬಸವ ಜಯಂತಿಯನ್ನು ಮಾಡಿದವರು ಕರ್ನಾಟಕದ ಎಲ್ಲ ಮಠಾಧೀಶರಲ್ಲ, ರಾಜಕಾರಣಿಗಳಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಪಂಡಿತರಲ್ಲ, ಜ್ಯೋತಿಷ್ಯರಲ್ಲ, ಈ ನಾಡಿನಲ್ಲಿ ಹುಟ್ಟಿದಂಥ ಒಬ್ಬ, ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಾನು, ದಾಸಿಯ ಪುತ್ರನಾಗಿ ಹುಟ್ಟಿರ್ತಕ್ಕಂಥ ಹರಡೆಕರ್ ಮಂಜಪ್ಪನವರು ಈ ದೇಶದೊಳಗೆ ಮೊಟ್ಟ ಮೊದಲಿಗೆ ಬಸವ ಜಯಂತಿಯನ್ನು ಇದೇ ನಾಡಿನವರು, ಸಿರಿಸಿಯವರವರು ಹರಡೆಕರ್ ಮಂಜಪ್ಪನವರು. ತಾಯಿ ಇದ್ರು, ತಂದೆ ಯಾರು ಅಂತ ಗೊತ್ತಿರಲಿಲ್ಲ, ಟೀಚರ್ ಆಗಿದ್ರು. ನೀವು ಅರ್ಥ ಮಾಡ್ಕೊಳ್ಬೇಕು ಈ ಸಮಾಜದಲ್ಲಿ ಎಂತೆಂಥವ್ರು ಹುಟ್ಟಿ ಹೋಗಿದ್ದಾರೆ ಅಂತ, ಎಂತೆಂಥವ್ರು ಏನೇನು ಕೆಲಸ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಸಂದರ್ಭದಲ್ಲಿ ಅವರಿಗೆ ಒಂದು ವಚನದ ಸಾಲು ಸಿಗ್ತದೆ, ಬಸವಣ್ಣವರ ವಚನ. ದಾಸಿಯ ಪುತ್ರನಾಗಲಿ, ವೇಶ್ಯೆಯ ಪುತ್ರನಾಗಲಿ, ಶಿವದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ ಅನ್ನತಕ್ಕಂಥ ವಚನದ ಸಾಲು ಸಿಗ್ತದೆ. ಅದನ್ನು ತೆಗೆದುಕೊಂಡು ಹರಡೆಕರ್ ಮಂಜಪ್ಪನವರು ಚಿತ್ರದುರ್ಗದ ಜಯದೇವ ಜಗದ್ಗುರುಗಳ ಹತ್ರ ಹೋಗ್ತಾರೆ. ನಾನು ದಾಸಿಪುತ್ರನಿದ್ದೇನೆ, ನನಗೆ ನ್ಯಾಯ ಕೊಡಿ ಸಮಾಜದಲ್ಲಿ ಅಂತ ಕೇಳ್ತಾರೆ. ಆ ವಚನವನ್ನು ಓದಿರ್ತಕ್ಕಂಥ ಮುರುಘರಾಜೇಂದ್ರ ಶ್ರೀಗಳು ಅಥಣಿಯ ಶಿವಯೋಗಿಗಳ ಹತ್ರ ಕಳಿಸ್ತಾರೆ. ಅಥಣಿಯ ಶಿವಯೋಗಿಗಳು ದೀಕ್ಷೆ ಕೊಡ್ತಾರೆ. ಕೊಟ್ಟು ಹೇಳ್ತಾರೆ, ದೀಕ್ಷೆ ಕೊಡ್ತೀನಿ, ಜಗದ್ಗುರುಗಳ ಅಪ್ಪಣೆ ಆಗಿದೆ, ಆದರೆ ಬೆಳಗ್ಗೆ ಸೂರ್ಯೋದಯ ಆಗುವ ಪೂರ್ವದಲ್ಲಿ ನೀನು ಊರು ಬಿಡಬೇಕು, ಇಲ್ಲ ಅಂತಂದ್ರೆ ಮತೀಯವಾದಿ ಲಿಂಗಾಯತರು ನನ್ನನ್ನು ಮಠ ಬಿಡಿಸ್ತಾರೆ ಅಂತ. ಸ್ವಾಮಿ, ಪ್ರಶ್ನೆ ಹಾಕಿಕೊಳ್ಬೇಕು ನಾವೆಲ್ಲರೂ. ರಾತ್ರಿ ಹೊರಟು ಬಿಡ್ತಾರೆ ಹರಡೆಕರ್ ಮಂಜಪ್ಪನವರು, ಕರ್ನಾಟಕದ ಗಾಂಧಿಯವರು, ಇದೇ ಶಿಸ್ತಿ ಭಾಗದವರವರು. ಇಂತಹ ಹರಡೆಕರ್ ಮಂಜಪ್ಪನವರು ಈ ನಾಡಿನೊಳಗಡೆ ಬಸವ ಜಯಂತಿಯನ್ನು ತಂದ್ರು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆದಾಗ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದಂತ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ತಿರುಗಾಡಿ ನೋಡ್ತಾರೆ ಗಾಂಧೀಜಿಯವರು. ಊಟದ ವ್ಯವಸ್ಥೆ 23 ಅಧಿವೇಶನದಲ್ಲಿ ಹೆಚ್ಚು ಕಡಿಮೆ ಆಗಿರ್ತದೆ. 24ನೇ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರಸಾದದ ನಿಲಯಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಹುಡುಗರನ್ನು ನೋಡಿ, ಇಷ್ಟು ಶಿಸ್ತಿನ ಪ್ರಸಾದ ಮಾಡ್ತಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಹರಡೆಕರ್ ಮಂಜಪ್ಪನವರನ್ನ ಪರಿಚಯ ಮಾಡಿಸ್ತಾರೆ. ಹರಡೆಕರ್ ಮಂಜಪ್ಪನವರು ಪರಿಚಯ ಆದ ನಂತರ ಹರಡೆಕರ್ ಮಂಜಪ್ಪನವರಿಗೆ ಗಾಂಧೀಜಿ ಕೇಳ್ತಾರೆ, ಇದನ್ನೆಲ್ಲ ಹೇಗೆ ಮಾಡಿದೆ ಅಂತ. ನಮ್ಮಂಥವರಾಗಿದ್ರೆ ನಾವೇ ಮಾಡ್ದು ಅಂತ ಹೇಳ್ತಿದ್ದೋ. ಆದರೆ ಹರಡೆಕರ್ ಮಂಜಪ್ಪನವರು ಹೇಳಿದ್ರು, ಇಲ್ಲ, ಈ ಒಂದು ದಾಸೋಹದ ವ್ಯವಸ್ಥೆ 12ನೇ ಶತಮಾನದಲ್ಲಿ ಆಗಿ ಹೋದಂಥ ಬಸವಣ್ಣನವರ ಕಾಯಕ ತತ್ವ ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ಗಾಂಧೀಜಿಗೆ ಅರಿವನ್ನು ಮೂಡಿಸ್ತಾರೆ. ಅವತ್ತಿನ ಭಾಷಣದಲ್ಲಿ ಗಾಂಧೀಜಿಯವರು ಮಾತನಾಡ್ತಾರೆ, ನಾನು ಬಸವಣ್ಣನ ಬೀದಿಯಲ್ಲಿ ನಡೆದು ಬರುತ್ತಿದ್ದೆ, ಬಸವಣ್ಣನವರು ಸಿದ್ಧಪುರುಷರಾಗಿದ್ದರು, ನಾನು ಸಾಧಕನಾಗಿದ್ದೆ, ಬಸವೇಶ್ವರರು ಆಚರಿಸಿದ ಉಪದೇಶಿಸಿದ ತತ್ವಗಳನ್ನು ಅನುಷ್ಠಾನಕ್ಕೆ ತಂದಿದೆಯಾದರೆ, ಕಾಯಕ ತತ್ವ ಅಸ್ಪೃಶ್ಯತೆ ನಿವಾರಣೆಯನ್ನ ಅನುಷ್ಠಾನಕ್ಕೆ ತಂದಿದೆಯಾದರೆ ಭಾರತವನ್ನೇಕೆ ಇಡೀ ಜಗತ್ತನ್ನೇ ಉದ್ಧಾರ ಮಾಡಬಲ್ಲರು ಅನ್ನತಕ್ಕಂಥ ಮಾತನ್ನು ಗಾಂಧೀಜಿಯವರ ಒತ್ತಿ ಹೇಳಿ ಹೋಗ್ತಾರೆ. ಯಾಕೆ ಹರಡೆಕರ್ ಮಂಜಪ್ಪನವರನ್ನು ನೆನೆಸಬೇಕು ನಾವು? ಯಾಕೆ ಹರಡೆಕರ್ ಮಂಜಪ್ಪನವರನ್ನು ನೆನೆಸಬೇಕು? ಸರ್ಕಾರ ಇನ್ನೂ ಅವರ ಕಡೆಗೆ ಗಮನ ಕೊಟ್ಟಿಲ್ಲ. ಪ್ರಜ್ಞಾವಂತರಿದ್ರೆ ಸ್ವಲ್ಪ ವಿಚಾರದಲ್ಲಿ ಬನ್ನಿ ಹರಡೆಕರ್ ಮಂಜಪ್ಪನವರ ಕಡೆ. ಬಹಳ ದೊಡ್ಡ ಕೆಲಸ ಆಗಬೇಕು.
ದಾವಣಗೆರೆಯಲ್ಲಿ ಮುತ್ತುಂಜಯ ಸ್ವಾಮಿಗಳ ಜೊತೆಯಲ್ಲಿ ಸೇರಿ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದ್ರು 100 ವರ್ಷದ ಹಿಂದೆ. ಅಲ್ಲಿವರೆಗೆ ಬಸವಣ್ಣ ಎತ್ತು ಕೋಡು, ನಮ್ಮಂಥ ಸ್ವಾಮಿಗಳು ಎತ್ತಿನ ಮೆರವಣಿಗೆನೇ ಮಾಡಿಸ್ತೋ. ಮೆರವಣಿಗೆ ಅಲ್ಲಿಗೆ ಬಂದು ನಿಲ್ತು. ಪ್ರಜ್ಞಾವಂತ ಜನರೇ, ನಾನಲ್ಲಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ, ಬಸವಣ್ಣನವರನ್ನು ಈ ಸಮಾಜದಲ್ಲಿ ನಂಬಲೇಬೇಕು. ನಾವು ಬಸವಣ್ಣನವರ ವಿಚಾರಧಾರೆಗಳನ್ನು ಇವತ್ತು ಪ್ರಸ್ತುತ ದಿನಮಾನ ಕಾಲದಲ್ಲಿ ಪ್ರಚಾರ ಮಾಡಲೇಬೇಕು. ಬಸವಣ್ಣನವರನ್ನ ಒಪ್ಪಿ ಇವತ್ತು ನಾವೆಲ್ಲರೂ ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಲೇಬೇಕು. ಬಸವಣ್ಣ ಲಿಂಗಾಯತರು ಸೊತ್ತಲ್ಲ, ಬಸವಣ್ಣ ಲಿಂಗಾಯತರು ಸೊತ್ತಲ್ಲ, ಬಸವಣ್ಣ ಕರ್ನಾಟಕದ ಸೊತ್ತಲ್ಲ, ಬಸವಣ್ಣ ಕರ್ನಾಟಕದ ಸೊತ್ತಲ್ಲ, ಲಿಂಗಾಯತರು ಸೊತ್ತಲ್ಲ. ಇವತ್ತು ಥೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನವರ ಮೂರ್ತಿ ಇಡ್ತಾರಂತಂದ್ರೆ, ಸೂರ್ಯ ಮುಳುಗದ ಸಾಮ್ರಾಜ್ಯ ಇವತ್ತು ಬಸವಣ್ಣನವರ ಮೂರ್ತಿ ಇಡ್ತಾರಂತಂದ್ರೆ ಅವರೇನು ಅವಿದ್ಯಾವಂತರಲ್ಲ, ಬುದ್ಧಿವಂತರು. ಅಂತಹ ಸ್ಥಳದಲ್ಲಿ ಬಸವಣ್ಣ ಹೋಗಿ ನಿಲ್ತಾನೆ ಅಂತಂದ್ರೆ, ಸ್ವಾಮಿ ಬುದ್ಧ ರಾಜನಾಗಿದ್ದಂಥವರು, ಬುದ್ಧ ರಾಜನಾಗಿ ಕ್ಷತ್ರಿಯನಾಗಿ ತನ್ನ ರಾಜ ಪರಂಪರೆಯ ಮೇಲೆ ಧರ್ಮವನ್ನು ಸ್ಥಾಪನೆ ಮಾಡಿದವರು. ಮಹಾವೀರ ತನ್ನ ರಾಜ ಪರಂಪರೆ ಮೇಲೆ ಧರ್ಮವನ್ನು ಸ್ಥಾಪನೆ ಮಾಡಿದವರು. ನಿಜಗುಣ ಶಿವಯೋಗಿಗಳು ರಾಜರಾಗಿದ್ದುಕೊಂಡು ಆಧ್ಯಾತ್ಮವನ್ನು ಹೇಳಿದವರು. ಆದರೆ ಒಂದು ಕೆಳವರ್ಗದ ಮನೆತನದಲ್ಲಿ ಹುಟ್ಟಿ ಕರ್ಣಿಕನಾಗಿ, ದಂಡನಾಯಕನಾಗಿ, ಪ್ರಧಾನಮಂತ್ರಿಯಾಗಿ 770 ಜನ ಅಮರಗಣಗಳನ್ನು ತೆಗೆದುಕೊಂಡು, ಲಕ್ಷದ ಮೇಲೆ 96,000 ಜನ ಫಾಲೋವರ್ಸ್ಗಳನ್ನು ತೆಗೆದುಕೊಂಡು, 330 ಜನ ವಚನಕಾರರನ್ನು ತೆಗೆದುಕೊಂಡು, 63 ಜನ ಹೆಣ್ಣು ಮಕ್ಕಳ ವಚನಕಾರ್ತಿಯರನ್ನು ಮಾಡಿ, 33 ಜನ ವಚನಕಾರ್ತಿಯರನ್ನಾಗಿ ಮಾಡಿ, ಪ್ರಭು ಪರಂಪರೆ ಇರುವಾಗ, ಬಿಜ್ಜಳನ ಪ್ರಭು ಪರಂಪರೆ ಇರುವಾಗ ಪ್ರಜಾಪ್ರಭುತ್ವದ ಶರಣ ಧರ್ಮವನ್ನು ತಂದಂತ ಏಕೈಕ ಯುಗ ಪುರುಷ ಬಸವಣ್ಣ ಅನ್ನತಕ್ಕಂಥದನ್ನು ಮರಿಬಾರದು. ಈ ಜಗತ್ತಿನಲ್ಲಿ ಎಂತಹ ವ್ಯವಸ್ಥೆ ಅನ್ನತಕ್ಕಂಥದನ್ನು ಕಾಣಬೇಕು. ಬಸವಣ್ಣನವರನ್ನ ಎಲ್ಲೋ ಒಂದು ಕಡೆ ಹೈಜೆಕ್ ಮಾಡಿಬಿಟ್ಟು ನಾವು ಧಾರ್ಮಿಕ ಮುಖಂಡರಾಗಿ, ಎಂತಹ ಸಮಾಜವಾದಿ, ಎಂತಹ ವ್ಯವಸ್ಥಾಪಕ, ಎಂತಹ ಚಿಂತಕ ಕರ್ನಾಟಕದೊಳಗೆ ಬಸವಣ್ಣ, ಎಂತಹ ವ್ಯವಸ್ಥೆ. ಅದಕ್ಕಾಗಿ ಜೆ ರುದ್ರಪ್ಪನವರು ಬರೆದರು ಬಸವಣ್ಣನವರ ಬಗ್ಗೆ, ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು, ಇರಬಹುದು ನಿನಗಿಂತ ದೊಡ್ಡ ಯುಗ ಪುರುಷರು, ಇರಬಹುದು ನಿನಗಿಂತ ದೊಡ್ಡ ಅನುಭಾವಿಗಳು, ಇರಬಹುದು ನಿನಗಿಂತ ದೊಡ್ಡ ವಚನ ಸಾಹಿತ್ಯ ನಿರ್ಮಾಪಕರು, ಆದರೆ ಇರಲಾರನೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತಿದ್ದಿಕೊಂಡವರು. ಇಸ್ ದ ಬಸವಣ್ಣ. ಅವರು ಬಸವಣ್ಣ ಸ್ವಾಮಿ. ಏನು ನೀವು ಮಾಡ್ತೀರಿ? ಯಾವ ಬಿಜೆಪಿ ಸರ್ಕಾರ ಏನು ಮಾಡ್ತೀರಿ? ಕಾಂಗ್ರೆಸ್ ಏನು ಮಾಡ್ತೀರಿ? JDS ಏನು ಮಾಡ್ತೀರಿ? ಏನು ನಿಮ್ಮ ಪ್ರಣಾಳಿಕೆ ನಿಮ್ಮದು? ಏನು 70 ವರ್ಷದ ದೇಶ ನಿಮ್ಮದು? ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಿಮ್ಮ ಕೈಯಲ್ಲಿ? ಕಲ್ಯಾಣದ ಕಳಚೂರ್ಯರ ಕಾಲದಲ್ಲಿ 12,000 ಜನ ವೇಶ್ಯರನ್ನ ಶರಣೆಯರನ್ನಾಗಿ ಮಾಡಿದ ಆತ ನಮ್ಮ ಸಂಗನ ಬಸವಣ್ಣ. 12,000 ಜನ ವೇಶ್ಯರು. ಹರಿಹರ ತನ್ನ ರಗಳೆಯಲ್ಲಿ ಬರೀತಾನೆ, 12,000 ಜನ ಪುಣ್ಯಾಂಗ್ಯರನಾಗಿ ಮಾಡಿದಾತ ನಮ್ಮ ಸಂಗನ ಬಸವಣ್ಣ. ಪಾಷಂಡಿ ಭೂಮಿಯು ಶೋಭತ್ಯಂ ಆರಂಭಿಸಿ ಪ್ರತ್ಯಕ್ಷಂ ಬೆಳೆದು ಸರ್ವ ಫಲಂಗಳಂ ಸುಫಲ ಮಾಡಲೆಂದು ಬಂದಾತ ನಮ್ಮ ಸಂಗನ ಬಸವಣ್ಣ. ನಾನು ಮೊನ್ನೆ ದಲಿತ ಸಮುದಾಯದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಖರ್ಗೆ ಅವರು ಬಂದಿದ್ರು, ಬೇಕಾದಷ್ಟು ಜನ ಬಂದಿದ್ರು. ಮೊನ್ನೆ ಒಂದು 8-10 ದಿವಸದ ಹಿಂದೆ ನಾನು ಅಲ್ಲಿ ಒಂದು ಭಾಷಣವನ್ನು ಮಾಡುವಾಗ ಎಲ್ಲ ದಲಿತ ಸಮುದಾಯದವರಿಗೆ, ನಾನು ಯಾವತ್ತೂ ಎಲ್ಲ ಸಮುದಾಯದವರಿಗೆ ಇರ್ತೇನೆ, ಆ ಸಂದರ್ಭದಲ್ಲಿ ಅವರಿಗೆ ಒಂದು ಮಾತನ್ನು ಹೇಳಿದೆ. ನೀವೆಲ್ಲರೂ ಸಹ ಅಂಬೇಡ್ಕರ್ ದಲಿತವಾದಿಗಳಲ್ಲ, ಕೇವಲ ಕರ್ನಾಟಕ ಈ ದೇಶದ ಅಂಬೇಡ್ಕರ್ ಕೊಟ್ಟಿರುವ ಮೀಸಲಾತಿ ದಲಿತರಾಗ್ತಾ ಇದ್ದೀರಿ. ಹೋರಾಟ ಕಡಿಮೆ ಆಗ್ತಾ ಇದೆ, ನಿಮ್ಮಲ್ಲಿ ಹೋರಾಟದ ಮನೋಭಾವನೆ ಕಡಿಮೆ ಆಗ್ತಾ ಇದೆ ಸ್ವಾಮಿ. ತಿಳಿದುಕೊಳ್ಳಬೇಕು, ಈ ನಾಡಿನಲ್ಲಿ ಬಸವಣ್ಣ ಎದಕ್ಕಾಗಿ ಬಂದರು? ಅಂಬೇಡ್ಕರ್ ಅವರು ದಲಿತ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನು ಕಂಡು ದಲಿತರನ್ನು ಉದ್ಧಾರ ಮಾಡಿರುವ ಅಂಬೇಡ್ಕರ್ ಬಹಳ ದೊಡ್ಡವರು. ಆದರೆ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನು ಕಂಡು ಮಾದಾರ ಚೆನ್ನಯ್ಯನ ಮಗ ನಾನು ಅಂತ ಹೇಳಿರ್ತಕ್ಕಂಥ ಬಸವಣ್ಣ ಎಷ್ಟು ದೊಡ್ಡವನು ಅನ್ನತಕ್ಕಂಥದನ್ನು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ನಾಡಿನೊಳಗೆ. ಹೌಟು ಬಸವೇಶ್ವರ. ಏನು ಬಸವಣ್ಣ ಅಂದ್ರೆ ಯಾರು? ಇವತ್ತು ಹೆಜ್ಜೆ ಹೆಜ್ಜೆಗೆ ಪ್ರಚಾರ ಆಗಬೇಕು. ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಪಾದಪೂಜೆಗಳಿಗಾಗಿ, ನಮ್ಮ ಮೇಲು ಕೀಳುಗಾಗಿ, ನಮ್ಮ ಅಂತಸ್ತುಗಳಿಗಾಗಿ, ನಮ್ಮ ಚೇರುಗಳ ಬಡದಾಟಕ್ಕಾಗಿ, ಕೀಳರಿಮೆ ಮೇಲರಿಮೆಗಳಿಗಾಗಿ ಏನು ಸ್ವಾಮಿ? ಇದು ಬಸವಣ್ಣನವರ ನಾಡ ಆಗುತ್ತಾ? ಇದು ವಿಚಾರ ಮಾಡ್ರಿ. ಎಂಥವನು ಬಸವಣ್ಣ? ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿದಂತಹ, ಬನವಾಸಿಯಲ್ಲಿ ಬಂದಂತಹ, ನಟುವರ ಜಾತಿಯಲ್ಲಿ ಹುಟ್ಟಿದಂತಹ ಪ್ರಭುದೇವರನ್ನು ಶೂನ್ಯಪೀಠ ಮಾಡುವುದು, ಇದೇ ನಾಡಿನಲ್ಲಿ ಹುಟ್ಟಿ ಬಂದಂತಹ ಅಕ್ಕ ಮಹಾದೇವಿಯನ್ನು ಸಮಾನತೆಯಿಂದ ನೋಡುವುದು, ಇದೇ ನಾಡಿನಿಂದ ಬಂದಂತಹ ಕಸಗುಡಿಸುವಂತ ಸತ್ಯಕ್ಕ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಇದೇ ಜಾಗದಿಂದ ಹೊರಟಂತ ಸತ್ಯಕ್ಕ ಅಲ್ಲಿ ವಚನವನ್ನು ಬರೆಯೋದು ದಲಿತ ಹೆಣ್ಣು ಮಗಳು,
ಅವಳು ಬರೆದಿರೋ ಒಂದು ವಚನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಅರ್ಚನೆ, ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಹಾಗಾದ್ರೆ ನೇಮ ಯಾವುದು? ಪರಧನ, ಪರಸ್ತ್ರೀ, ಪರ ದೈವಗಳಿಗೆ ಎರಗದಿಪ್ಪುದೇ ನೇಮ. ಇದು ಕಾಣಿರಣ್ಣ ನಮ್ಮ ಜಂಬುಜಕ್ಕೇಶ್ವರನಲ್ಲೇ ಎಲ್ಲಿದೆ? ಬಹಳ ನಾವೆಲ್ಲರೂ ನಾಟಕ ಆಡ್ತಾ ಇದ್ದೀವ್ರಿ. ರಂಗ ನೋಡಿ ರಾಗ ಆಡೋರು ನಾವು, ರಂಗ ನೋಡಿ ರಾಗ ಆಡೋರು ಎಲ್ಲರೂ. ಅವ್ರಿಗೇನಾರು ನೋವಾಗಿಬಿಟ್ರೆ ಹೆಂಗೆ? ಇವ್ರಿಗೆ ನೋವಾದ್ರೆ ಹೆಂಗೆ? ಸಮಾಜಕ್ಕೆ ನೋವು, ಯಾರಿಗೆ ನೋವಾದ್ರೆ ಏನಾಗೋದದ್ರಿ? ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ನಮ್ಮ ಕೂಡಲ ಸಂಗನ ಶರಣರ ವಚನ ಬೇವಸವಿದಂತೆ. ಯಾರಿಗೆ ನೋವಾದ್ರೆ ಏನಾಗುತ್ತದೆ ಈ ಸಮಾಜದಲ್ಲಿ? ಸಮಾಜ ಸ್ವಸ್ಥ ಆಗಬೇಕಲ್ಲ, ಮೂಢನಂಬಿಕೆಯಿಂದ ಹೊರಗೆ ಬರಬೇಕಲ್ಲ, ದೇವದಾಸ ಪದ್ಧತಿಯಿಂದ ಹೊರಗೆ ಬರಬೇಕಲ್ಲ, ಚಂದ್ರಗುತ್ತಿಯ ಬೆತ್ತಲೆ ಸೇವೆಯಿಂದ ಹೊರಗೆ ಬರಬೇಕಲ್ಲ, ತಲೆ ಬೋಳಿಸಿಕೊಳ್ಳುವುದರಿಂದ ಹೊರಗೆ ಬರಬೇಕಲ್ಲ, ಉರುಳು ಸೇವೆಯಿಂದ ಹೊರಗೆ ಬರಬೇಕಲ್ಲ, ಬಾಯಿಗೆ ಬೀಗ ಹಾಕುವುದರಿಂದ ಹೊರಗೆ ಬರಬೇಕಲ್ಲ. ನಿಮ್ಮ ಬಾಯಿಯ ಚಪಲಕ್ಕೆ ದೇವರ ಹೆಸರಿನ ಮೇಲೆ ಮದ್ಯ ಮಾಂಸವನ್ನು ತಿಂದುಕೊಂಡು ಇವತ್ತು ಇಲ್ಲದ ಸಲ್ಲದ ಮಾತುಗಳನ್ನು ಆಡ್ತಕ್ಕಂಥ ದಿನಮಾನ ಕಾಲದಲ್ಲಿ ಅಂಗದಿಚ್ಛೆಗೆ ಮದ್ಯ ಮಾಂಸವ ತಿಂಬರು, ಕಂಗಳಿಚ್ಛೆಗೆ ಪರ್ವದವರ ನೆನೆವರು. ಏನು ಬಸವಾದಿ ಪ್ರಮತರ ಹೋರಾಟ ಇದು! ಎಷ್ಟು ಅತಿ ಅದ್ಭುತವಾದ ಚಿಂತನೆ 12ನೇ ಶತಮಾನದಲ್ಲಿ. ಬಸವಣ್ಣನವರ ಚಿಂತನೆ ಯಾರಿಗೂ ಅರ್ಥ ಆಗೋದಿಲ್ಲ ಸ್ವಾಮಿ. ಬಸವಣ್ಣ ಯಾರಿಗೂ ಅರ್ಥ ಆಗೋದಿಲ್ಲ. ಯಾಕೆ? ಬಸವಣ್ಣ ಹೇಗಿದ್ದಾರೆ ಅಂತಂದ್ರೆ, ನಮ್ಮಂಥ ಸ್ವಾಮಿಗಳು ನಾವು ಹೇಗಿದ್ದೀವಿ ಅಂದ್ರೆ, ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ನನಗೆ ಮಾತ್ರ ಹೇಳಬೇಡ. ಜೋಗನ್ ಶಂಕರ್ ಅವರೇ, ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ನನಗೆ ಮಾತ್ರ ಹೇಳಬೇಡ. ಎದುರು ಕುಂತವರು, ಮೇಲ್ ಕುಂತವರು, ಮಾತಾಡೋ ಸ್ವಾಮಿ, ಎದುರು ಕುಂತವರು, ಮೇಲ್ ಕುಳಿತವರು, ಮಾತಾಡೋ ಸ್ವಾಮಿ, ಬರಲಾರ್ದ MLA, ವಿರೋಧ ಪಕ್ಷದ ನಾಯಕರು, ದೇಶವನ್ನು ಆಳುವವರು ಎಲ್ಲರೂ ಊಟ ಮಾಡುವಾಗ ತಟ್ಟೆ ಮುಂದೆ ಅನ್ನ ಇಟ್ಟುಕೊಂಡು ಊಟ ಮಾಡುವಾಗ, ಪ್ರತಿದಿನ ತಟ್ಟೆ ಮುಂದೆ ಊಟ ಮಾಡುವಾಗ ನೀವು ನಾವೆಲ್ಲರೂ ಇದು ನನ್ನ ದುಡಿಮೆಯ ಬೆವರಿನ ಹನಿಯೋ ಪರರ ಕಣ್ಣೀರೋ. ಸುಮ್ಮನೆ ಯಾಕೆ ಲೋಕಾಯುತರಬೇಕು? ಎಲ್ಲಾದ್ರೂ ನಾಯಿಗಳಿಗೆ ಮಠ ಅಂತಿದೆಯಾ? ಪರಪ್ಪ ಹಗ್ರಾರ ಪ್ರಾಣಿಗಳಿಗಿದೆಯಾ? ಯಾವ್ದಾದ್ರು ನಾಯಿ, ಈ ಶಿವಮೊಗ್ಗದ ನಾಯಿಗಳು MLA ಪ್ರಸನ್ನ ಕುಮಾರ್ ಮುಂದೆ ಹೋಗಿ ನನಗೆ BPL ಕಾರ್ಡ್ ಇಲ್ಲ ಅಂತ ಹೇಳಾಯ್ತಾ? ಗುರುತಿಸ್ಕೊಳ್ಬೇಕಾದ್ರೆ ಇನ್ನು ಐಡೆಂಟಿ ಕಾರ್ಡ್ ಬೇಕು, ನೀ ಮನುಷ್ಯ ಅಂತ ಈ ದೇಶದೊಳಗಡೆ. ನೀವು ಗುರುತಿಸ್ಕೊಳ್ಬೇಕಾದ್ರೆ ನಿನಗೆ ಆಧಾರ್ ಕಾರ್ಡ್ ಬೇಕು, ನಾನಿಂತವನು ಅಂತ. ಕರ್ಮ ನೋಡ್ರಿ, ಹೇಳ್ತೀನಿ ನಾನು. ಮತ್ತೆ ಪ್ರಜಾಪ್ರಭುತ್ವದಲ್ಲಿದ್ದೇವೆ ನಾವು. ಎದರಲ್ಲಿದ್ದೇವೆ? ಪ್ರಜಾಪ್ರಭುತ್ವದಲ್ಲಿದ್ದೇವೆ. ನನ್ನ ಚಿಂತನೆ ಒಂದೊಂದೇ ಸಾಲ ಹಾಕ್ತೀನಿ, ಭಾಳ ಹಾಕೋದಿಲ್ಲ ನಾನು. ನೀವು ಚಿಂತನೆಯಾಗಿ ತೆಗೆದುಕೊಂಡು ಹೋಗಿ, ಘರ್ಷಣೆಯಾಗಿ ತೆಗೆದುಕೊಂಡು ಹೋಗಬೇಡ್ರಿ. ನನ್ನನ್ನು ಮರೀರಿ, ಆದರೆ ನಿಮ್ಮನ್ನು ನೀವು ಮಾರಾಟ ಮಾಡಿಕೊಳ್ಳಬೇಡಿ ಇನ್ನೊಬ್ಬರಿಗೆ. ನಿಮ್ಮನ್ನು ನೀವು ಇನ್ನೊಬ್ಬರಿಗೆ ಮಾರಾಟ ಮಾಡಿಕೊಳ್ಬೇಡಿ. ನಾನು ಅದಕ್ಕಾಗಿ ಬೆಳಿಗ್ಗೆ ಹೇಳ್ತಾ ಇರ್ತೀನಿ, ಈ ಪಂಚಾಂಗ ಹೇಳೋರು ಅವರಾಗಲೇ ಹೇಳ್ತಾ ಇದ್ರು, 150 ಚಾನೆಲ್ ಪಂಚಾಂಗದಲ್ಲಿ ಹೇಳಕತ್ತಾರ. ಈ ದೇಶದಲ್ಲಿ ಯಾರಾದರೂ ಭಯೋತ್ಪಾದಕರ ನಂತರ, ಭಯೋತ್ಪಾದಕರು ಇದ್ದಾರೆ, ಅವ್ರು ಹೋಗಬೇಕು, ಅದರ ಎರಡು ಪ್ರಶ್ನೆ ಇಲ್ಲ. ಭಯೋತ್ಪಾದಕರು ಕಂಡು ಬಿಡ್ತಾರೆ, ಇವ್ರು ಹಿಂಗೆ ಗುಂಡೋಡಿತಾರೆ ಅಂತ. ಆದರೆ ಬೆಳಗ್ಗೆ ಚಾನೆಲಲ್ಲಿ ಕುತ್ಕೊಂಡು ಎಲ್ಲರ ಮನಸ್ಸಿನನ್ನು ಹಾಳು ಮಾಡ್ತಿರ್ತಕ್ಕಂಥ ಮಾನಸಿಕ ಭಯೋತ್ಪಾದಕರು ಬಹಳ ಡೇಂಜರ್ ಅನ್ನತಕ್ಕಂಥದ್ದನ್ನು ಕಾಣಬೇಕು ಈ ದೇಶದೊಳಗಡೆ ನಾವು. ಎಂಥ ಮಾನಸಿಕ ಭಯೋತ್ಪಾದಕರವರು! ಏನು ಹೇಳ್ತಾರೆ ಅವರು ಬೆಳಗ್ಗೆ ಎದ್ದು ಒಬ್ಬೊಬ್ಬರು? ನೀವು ಬೆಳಗ್ಗೆ ಅದನ್ನು ಕುತ್ಕೊಂಡು ನೋಡ್ತೀರಲ್ಲ, ನೀವೆಂತವರು? ನಿಮ್ಮ ಶಿಕ್ಷಣ ಏನು, ನಿಮ್ಮ ಬುದ್ಧಿ ಏನು ನಿಮ್ಮದು? ಹೌದಲ್ಲ? ಶ್ರಾವಣ ಬಂತು ಅಂತ ಹೇಳಿದ್ರೆ ಲಕ್ಷ್ಮೀ ಪೂಜೆ ಮಾಡಿ ಒಂದು ಕೊಡ ಇಟ್ಟು 500 ರೂಪಾಯಿ 1000 ರೂಪಾಯಿ ನೋಟ್ ಇಟ್ಟು ಪೂಜೆ ಮಾಡಿದ್ರ ಇಲ್ಲ? ಲಕ್ಷ್ಮಿನ ದೇವರಂತ ಪೂಜೆ ಮಾಡಿದ್ರ ಇಲ್ಲ? ನೋಟ್ನ ಮಾಡಿದ್ರ ಇಲ್ಲ ಏನ್ರಿ? ಮಾಡಿರ ಇಲ್ಲ? ಅದು ಇರಲಿ ಅಂತ. ನವೆಂಬರ್ 8ಕ್ಕೆ ಮಾರನೇ ದಿವಸ ಏನಾಯ್ತು ಅದಲ್ಲ, ಲಕ್ಷ್ಮಿ ಗಟಾರ್ದಾಗ ಹರಿದು ಬಿಟ್ಲು ಪೇಪರು. ನಿಮ್ದು 500 1000 ರೂಪಾಯಿ ನೋಟ್ ಎಲ್ಲಿಗೋದ್ಲು? ಗಟಾರದಲ್ಲಿ ಕಕ್ಕಸ್ ನೀರ್ನಾಗ ಹೋದ್ಲಾಕೆ. ಶರಣರಂದ್ರು, ಏನ್ರೋ ತಮ್ಮ ನೋಟನ್ ಲಕ್ಷ್ಮಿನ್ ತಿಳಿತಿರಲ್ಲೋ, ಒಬ್ಬಳು ಆಯ್ದಕ್ಕಿ ಲಕ್ಕಮ್ಮ ಹಿಡಿದ್ಲು, ಸತ್ಯ ಶುದ್ಧ ಕಾಯಕ ಮಾಡುವ ಸದ್ಭಕ್ತನಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿರ್ಪಳು ನೋಡ. ಬೆಳಗ್ಗೆ ಎದ್ದು ಕೈ ತೋರಿಸೋದು,
ಏನು ನೋಡ್ಬೇಕು, ನನಗಂತೂ ಒಬ್ಬೊಬ್ರು ಓಡ್ತಾ ಇರ್ತಾರೆ ನೋಡ್ಬೇಕು. ಒಬ್ಬರಿಗೂ ನೋಡ್ರಿ, ನಿಮ್ಮನ್ನೆಲ್ಲ ಮೋಸ ಮಾಡೋ ದೊಡ್ಡ ಮಾತಲ್ರಿ. ನಾನು ಹಿಂಗೆ ಭಾಷಣ ಮಾಡ್ತೀನಲ್ಲ, ನಾನು ಸ್ವಾಮೀಜಿನೇ ಅಲ್ಲ. ನಾವು ಹೆಂಗೆ ಭಾಷಣ ಮಾಡಬೇಕು ಅಂತೇನೋ ಸ್ವಾಮಿಗಳು ತಿಳಿದವರು, ಸ್ವಾಮಿಗಳ ಆಶೀರ್ವಚನ ಹೆಂಗಿರ್ಬೇಕೇತನೋ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ಹೇಳಿಬಿಡೋದಪ್ಪ ದೊಡ್ಡ ದೊಡ್ಡ ಶ್ಲೋಕ. ಯಾರಪ್ಪನ ಮನೆ ಗಂಟು, ಸತ್ತಾಗ ಹುಟ್ಟಿದ ಮಂತ್ರ ಹೇಳೋದು, ಹುಡ್ತಾಗ ಸತ್ತಿದ ಮಂತ್ರ ಹೇಳೋದು. ತಿಳಿದವ್ರು ಯಾರು? ತಿಳಿದವ್ರು ಯಾರ್ರೀ? ದುಡ್ಡು ಹೋಗ್ತದ ಇಲ್ಲ ಏನ್ ನಮಗೆ ತಲೆ ಕೆಟ್ಟೋಗೈತ್ರಿ. ನನಗಂತೂ ಒಂದೊಂದು ಸಲ ಎದಕ್ಕೆ ಮಾತನಾಡಕತ್ತಿದ್ದೀನೋ, ಎರಡನೇ ಗುಂಡು ನನಗೈತೇನೋ ಅಂತ ಅನಿಸ್ತಾ ಇರ್ತದೆ ನನಗೆ. ಒಪ್ಪೋದಿಲ್ರಿ ಜನ, ಒಪ್ಪೋದಿಲ್ಲ. ನೀವೆಂದೆಂದು ಒಪ್ಪೋದಿಲ್ಲ. ಸಾಕ್ರೆಟಿಸ್ಗೆ ವಿಷ ಕುಡಿಸಿದ ದೇಶ ಇದು, ಗಾಂಧೀಜಿನ ಗುಂಡಿಟ್ಟ ದೇಶ ಇದು, 12 ಗಂಟೆಗೆ ಬಸವಣ್ಣನವರನ್ನ ಗಡಿಪಾರು ಮಾಡಿದಂಥ ದೇಶ ಇದು. ಏನು ತಪ್ಪು ಮಾಡಿದ ಬಸವಣ್ಣ? ಸೂಳ್ಯರನ್ನ ಶರಣರ ಮಾಡಿದ ತಪ್ಪ? ಮನುಷ್ಯರನ್ನ ದೇವರು ಮಾಡಿದ ತಪ್ಪ? ಹರಳೆಯನ ಮನೆಗೆ ಹೋಗಿ ಊಟ ಮಾಡಿದ ತಪ್ಪ? ಓಡಿಸಿದ್ರಲ್ಲ ಸ್ವಾಮಿ ನೀವು. ಇನ್ನು ಇಸ್ಲಾಮರು ಓಡಿಸಿದ್ರೋ, ಕ್ರೈಸ್ತರು ಓಡಿಸಿದ್ರೋ, ಬಂದೇ ಇರಲಿಲ್ಲ ಈ ದೇಶದೊಳಗಡೆ. ಯಾರು ಸ್ವಾಮಿ ಬಸವಣ್ಣನ ಓಡಿಸಿದವರು? ಯಾರು? ಸಂಪ್ರದಾಯವಾದಿಗಳು, ಮನುವಾದಿಗಳು, ಸನಾತನವಾದಿಗಳು. ಏನು ಮಾಡಿದ್ರಿ ಬಸವಣ್ಣನವರನ್ನ? ಗಡಿಪಾರು ಶಿಕ್ಷೆ ಮಾಡಿದ್ರಿ. ಎಲ್ಲಿ ಲಿಂಗ, ಎಲ್ಲಿ ವಿಭೂತಿ, ಎಲ್ಲಿ ರುದ್ರಾಕ್ಷಿ ಕಾಣ್ತದೆ ಅವರ ರುಂಡವನ್ನು ಚಂಡಾಡ್ರಿ ಅಂತ ಹೇಳಿದ್ರಿ. ಕೊಂಡಿ ಮಂಚಣ್ಣನ ಕೈಲಿ ಅಧಿಕಾರ ಕೊಟ್ರಿ. ಅಕ್ಕನಾಗಮ ಇದೆ, ತರೀಕೆರೆ ಹತ್ತಿರ ಬಂದು ಅಕ್ಕನಾಗಮ. ಇವತ್ತು ಅಕ್ಕನಾಗಮನ ಗದ್ದಿಗೆ ಅನಾಥವಾಗಿ ಬಿದ್ದಿದೆ ಈ ನಾಡಿನೊಳಗಡೆ. ವಚನ ಸಾಹಿತ್ಯ ರಕ್ಷಣೆ ಮಾಡಿದ್ಲು. ಚೆನ್ನಬಸವಣ್ಣ ಉಳಿವಿಗೆ ಬಂದ, 280 ಕೋಟಿ ವಚನ ರಚನೆ ಮಾಡಿದ್ರು. ಕೊನೆಗೆ ಬಸವಣ್ಣನಿಗೆ ಬೇಸರವಾಗಿ ಬಸವಣ್ಣ ಬರೆದ. ಎಂತಹ ಮಾತು ಬರೆದ್ರು ಬಸವಣ್ಣನವರು. 1,00,000 ಮೇಲೆ 96,000 ಗೀತಂಗಳ ಹಾಡಿ ಎನ್ನ ಮನ ಬೆಟ್ಟಕ್ಕೆ ಬಳ್ಳು ಕೂಗಿದಂತಾಯ್ತು, ಎನ್ನ ವಿಧಿ ಕೂಡಲ ಸುಂದರ. ಸ್ವಾಮಿ, ಸ್ವಲ್ಪ ಇಲ್ಲಿ ಪ್ರಾಮಾಣಿಕರು ಅಂತಿದ್ರೆ, ಈ ಸಮಾಜದೊಳಗಡೆ ನಮಗೆ ಮನುಷ್ಯತ್ವ ಇದ್ರೆ, ಈ ಸಮಾಜದೊಳಗಡೆ ಕಾರಿನೊಳಗಡೆ ನಾಯಿಯನ್ನು ಇಟ್ಕೊಂಡು ಹೋಗ್ತೇವೆ. ಆದರೆ ಒಬ್ಬ ಮನುಷ್ಯರನ್ನ ಪ್ರೀತಿ ಮಾಡುವ ಸ್ವಭಾವ ಇವತ್ತು ನಮಗೆ ಬರಲಿಲ್ಲ. ಇವತ್ತು ಒಂದು ಮನುಷ್ಯನನ್ನ ಮನೆಯೊಳಗಡೆ ಇಟ್ಟುಕೊಳ್ಳುವಂತ ಮಾತು ಬರಲಿಲ್ಲ. ಎಲ್ಲಿದ್ದೀರಿ ನಾವು? ಎಲ್ಲಿದ್ದೀವಿ? ಒಂದು ಕಲ್ಲನ್ನ ದೇವರಾಗಿ ನೋಡ್ದು, ಆದರೆ ಒಂದು ಮನುಷ್ಯರಾಗಿ ನೋಡುವ ಭಾವ ನಮ್ಮಲ್ಲಿ ಬರಲಿಲ್ಲ ಈ ದೇಶದೊಳಗೆ. ಒಂದು ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ಕೆ ಹೋಗ್ತೀವಿ ನಮ್ಮ ಸ್ವಾಮಿಗಳೆಲ್ಲ ಲೈನ್ ಹಚ್ಚಿ. ಕಲ್ಲಿಗೆ ಏನು ಕೊಡ್ತೀವಿ? ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ. ಗುಡಿ ಕಟ್ಟು ಕಳಸ ಇಡ್ತೀವಿ. ಯಾಕ? ಕಳಸ ಇಟ್ಟು ಕೆಳಗಿಡ್ತೀವಿ. ಇಳಿದು ಕೂಡಲೇ ಓ ಕಳಸ ಇಟ್ಟೋ ಗುಡಿಗೆ. ಆ ಕಾಗೆ ಬಂದು ಅದರ ಮ್ಯಾಗ ಇನ್ನೇನು ಮಾಡ್ತದ? ಟಾಯ್ಲೆಟ್ ಮಾಡ್ತದ. ಬಸವಣ್ಣ ಅವತ್ತೇ ಬರೆದ, ಕಾಗೆ ವಿಷ್ಟಿಸುವ ವಣ್ಣ ಕಳಶಕ್ಕಿಂತ ಶರಣರು ಜೋಗೈಸುವ ಚಮ್ಮಾವಿಗೆ ಮಾಡಿಸಯ್ಯ. ಏನು ಬಸವಣ್ಣನ ವಿಚಾರಧಾರೆ? ಎಂತಹ ಲಹರಿ ಬಸವಣ್ಣನವರ ವಚನಗಳಲ್ಲಿದೆ. ನಾನು ಹೇಳಿದ್ನಲ್ಲ, ನನ್ನ ಮಾತು ಫ್ರೂಟ್ ಸಾಲಿಡ್ ಅಂತ. 21 ದಿವಸ ಬಂದಾಗ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಮಾತನಾಡ್ತಾನೆ. ಇಡೀ ಜಾಗತಿಕ ಮಟ್ಟದ ಎಲ್ಲ ಧರ್ಮಗಳನ್ನು ಕುರಿತು ಶಿವಮೊಗ್ಗದಲ್ಲಿ ಚಿಂತನೆ ಮಾಡೋಣ, ನಮ್ಮ ಷಡಕ್ಷರಿ ಅವರ ನೇತೃತ್ವದಲ್ಲಿ ಅನ್ನತಕ್ಕಂಥ ಮಾತನ್ನು ಎಲ್ಲರೂ ಚಿಂತನೆ ಮಾಡೋಣ. ನಾವು ಹೊಸ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡೋಣ. ನಾವು ಜನರನ್ನು ಹೊರಗಡೆ ತರೋಣ. ನಾವು ಹುಡುಗರನ್ನ ಕಾಯಕದ ಕಡೆಗೆ ತರೋಣ. ವ್ಯಸನ ಮುಕ್ತಿ ಸಮಾಜವನ್ನು ಕಟ್ಟೋಣ. ನಾವು ಜಾತ್ಯಾತೀತವಾದ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡೋಣ. ನಮ್ಮ ಮಕ್ಕಳು ಒಳಗಡೆ ದೇವರನ್ನ ಶಿವ ಅಂತ ಒಪ್ಪಿಸ್ತೀವಿ. ಶಿವಂ ನಮ ಶಿವಾಯ ಹೇಳು, ವೀರಭದ್ರ ದೇವರು, ಶಿವಾದೇವರು, ತಿಮ್ಮಪ್ಪ ದೇವರು ಅಂತೀವಿ. ಹುಡುಗರು ಒಳಗಡೆ ಶಿವ ಅಂತ ಹೇಳ್ತವ, ಹೊರಗಡೆ ಬಂದು ರೋಡ್ನಲ್ಲಿ ನೋಡ್ತಾರ ಶಿವ ಬಾರ್ ಅಂಡ್ ರೆಸ್ಟೋರೆಂಟ್, ತಿರುಮಲ ಬಾರ್ ಅಂಡ್ ರೆಸ್ಟೋರೆಂಟ್, ವೆಂಕಟೇಶ್ವರ ಬಾರ್ ಅಂಡ್ ರೆಸ್ಟೋರೆಂಟ್. ದೇವರ ಹೆಸರಿನ ಮೇಲೆ ವ್ಯಸನ ಮುಕ್ತಿಯ ಸಾಮ್ರಾಜ್ಯ ಈ ದೇಶವನ್ನು ಕಟ್ಟಲಿಕ್ಕೆ ಹೊರಟಿರ್ತಕ್ಕಂಥ ಸನಾತನವಾದಿಗಳು. ಎಲ್ಲಾದರೂ ಒಂದು ಕಡೆ ತೋರಿಸ್ರಿ, ಅಲ್ಲಾ ವೈನ್ ಸ್ಟೋರ್, ಮದೀನಾ ವೈನ್ ಸ್ಟೋರ್, ಮೆಕ್ಕಾ ವೈನ್ ಸ್ಟೋರ್. ಕುಡಿಯಲ್ಲ ಅಂತಲ್ಲ, ಕುಡಿತಾರ ಅವರು ಪರ್ಸೆಂಟೇಜ್ ಪ್ರಕಾರ. ನಮ್ಮ ಸಮಾಜ ಏನು ಮಾಡ್ತಾ ಇದ್ದೀವಿ ನಾವು? ಎಲ್ಲಿದ್ದೀವಿ? ಏನು ನೀವು ಯಾರು ನಿರುದ್ಯೋಗಿಗಳಿದ್ರೆ ಇವತ್ತು ಬನ್ರಿ, ನಾಳೆ ನಿಮ್ಮನ್ನು ದೊಡ್ಡವ್ರು ಮಾಡ್ತೀನಿ.
ನಿಮ್ಮ ಮನೆಗೊಂದು ಹಳೆ ರುಬ್ಬಕ್ಕಲ್ಲಿದ್ರೆ ತೊಗೊಂಡು ಬರ್ರಿ, ಹಳೇದೊಂದು ರುಬ್ಬಕ್ಕಲ್ಲು. ಸುಮ್ಮನೆ ಆ ಕಡೆ ಬೆಳಗ್ಗೆ ಏಳೋದಕ್ಕೆ ಮುಂಚಿತವಾಗಿ ಒಂದು ಕಡೆ ಇಟ್ಟುಬಿಡ್ರಿ. ಇಟ್ಟು ಅದಕ್ಕೊಂದು ಅರಶಿನ ಕುಂಕುಮ ಹಾಕಿ ಒಂದಿಷ್ಟು ಮಾವಿನ ತೊಪ್ಪಲು ಹಾಕಿ, ನಮ್ಮೂರಾಗ ರೋಡೇಶ್ವರ ಉದ್ಭವ ಆಗಿ ಅಂತಾಳ ದುಡ್ಡು ಆಗ್ತದೆ ಈ ಸಮಾಜದಲ್ಲಿ. ಕಲ್ಲು ದುಡ್ಡು ಕೊಡ್ತು, ಫ್ಯಾಕ್ಟ್ರಿ ದುಡ್ಡು ಕೊಡಲಿಲ್ಲ ಈ ದೇಶದಾಗ. ರೈತನ ಎತ್ತಿ ದುಡ್ಡು ಕೊಡಲಿಲ್ಲ, ನಮಗೆ ಕಲ್ಲು ದುಡ್ಡು ಕೊಡ್ತು ಇವತ್ತು. ಅದಕ್ಕೆ ಬಸವಣ್ಣ ಬರೆದ್ರು, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸೆ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ. ಸ್ವಾಮಿ, ಹೆಚ್ಚು ಮಾತನಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ನಾನು ಪ್ರಚಾರಕ್ಕಾಗಿ ಬಂದಿಲ್ಲ, ಅಥವಾ ನನ್ನನ್ನು ನಾನು ಗುರುತಿಸಿಕೊಳ್ಳೋದಕ್ಕಾಗಿ ಬಂದಿಲ್ಲ. ನನಗೆ ಬುದ್ಧಿ ಇದೆ, ಚೆನ್ನಾಗಿ ಬುದ್ಧಿ ಇದೆ. ಇಂಥ ವಿಚಾರಗಳನ್ನು ಹೇಳಿ ನಾನು ಕೆಟ್ಟವನಾಗುವ ಅವಶ್ಯಕತೆ ಇಲ್ಲ. ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಈ ನಾಡಿನೊಳಗಡೆ ಗಣಪತಿ ಹಾಲು ಕುಡ್ದದ, ಕುಡಿತದ. ಕಲ್ಲಿನ ಗಣಪತಿ ಹಾಲು ಕುಡಿತದ. ಇನ್ನು ದೊಡ್ಡ ಮಾತಲ್ಲ ನಿಮ್ಮನ್ನು ಮೋಸ ಮಾಡಕ್ಕೆ. ಲೈನ್ ಹಚ್ಚಿ ಬರ್ತೀರಿ. ಹಾವನ್ ದೇವ್ರನ್ನ ನಂಬ್ಸ್ಯಾರ ಇಲ್ಲ? ನಂಬ್ಸಿದಾರ ಇಲ್ರಿ ನಿಮಗೆ? ನಂಬ್ಸ್ಯಾರ. ನಾಗಪ್ಪನ ದೇವ್ರನ್ನ ನಂಬ್ಸ್ಯಾರ ಇಲ್ಲ? ಇವತ್ತು ನಾಗಪ್ಪ ಕಡ್ದಪ್ಪ, ದೇವ್ರು ಕಡ್ದಾನಂತ ಸಾಯೋದು, ಹಾಸ್ಪಿಟ್ಲಿಗೆ ಯಾಕೆ ಹೋಗೋದು? ದೇವ್ರು ಕಡ್ದನ್ರಿ, ಅಜ್ಞಾನ ಇಲ್ಲನೇ ನಿಮಗ? ನಾಗದೋಷ ಬಂದದ, ಆ ದೋಷ ಬಂದದ, ಈ ದೋಷ ಬಂದದ, ಆ ಕಡೆಗೆ ಹೋಗೋದು, ಈ ಕಡೆಗೆ ಹೋಗೋದು. ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಂಡು ಬಂದ್ರೆ ಪಾಪ ಪರಿಹಾರ ಆಗ್ತದೆ. ತಲೆ ಬೋಳಿಸಿದ್ರೆ ಪಾಪ ಪರಿಹಾರ ಆಗ್ತದೆ. ಮಂಡೆ ಬೋಳಾದರೇನು ಮನ ಬೋಳಾಗದನಕ್ಕ? ತಲೆ ಬೋಳಿಸ್ಕೊಂಡು ಬರ್ತೀವಿ. ವಿಗ್ ಮಾಡಿಸ್ತಾರ, ವಿಗ್ ಮಾರಾಟದ ಕೇಂದ್ರ ಏನು? ನಿಮ್ಮ ದೇವರುಗಳು ಮಲಗ್ತವ, ನಿಮ್ಮ ದೇವರುಗಳು ಏಳ್ತವ, ನಿಮ್ಮ ದೇವರು ಕುಡಿತವ. ಕೆಲವು ದೇವರು ಸರಾಯಿ ಕುಡಿತವ, ಕೆಲವು ದೇವರು ಕುರಿ ತಿಂತವ, ಕೆಲವು ದೇವರು ಕೋಳಿ ತಿಂತವ, ಕೆಲವು ದೇವರು ಕೋಣ ತಿಂತವ. ನಿಮಗೇನು ಬೇಕಾದನ್ನು ತಿನ್ನಿಸ್ತೀರಿ ಅವಕ್ಕ? ಇದು ಧರ್ಮ ಅಂತೆ, ಇದು ದೇಶ ಸಂಘಟನೆ ಅಂತೆ, ಇದು ನಮ್ಮ ಸಂಸ್ಕೃತಿ ಅಂತ, ಇದು ನಮ್ಮ ಸಂಪ್ರದಾಯವಂತೆ. ಎಲ್ಲಿ ಸ್ವಾಮಿ ಈ ದೇಶದಲ್ಲಿ ಏನು ಬರಬೇಕಾದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಏನು ಬೇಕು ಮನುಷ್ಯನಿಗೆ ಮೂಲಭೂತವಾಗಿ? ದೇವರು ಧರ್ಮ ಅಲ್ಲ, ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು. ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಒಂದೊಂದು ಹೇಳಿತು. ಪ್ರವಾದಿ ಮಹಮ್ಮದ್ ಪೈಗಂಬರ್ ಪ್ರಾರ್ಥನೆ ಹೇಳಿದ್ರು, ಜೀಸಸ್ ಕರುಣೆ ಹೇಳದ, ಶಂಕರ ಜ್ಞಾನ ಹೇಳದ, ಮಧ್ವಾಚಾರ್ಯ ಭಕ್ತಿ ಹೇಳದ, ರಾಮಾನುಜಾಚಾರ್ಯ ಸ್ಮರಣೆ ಹೇಳದ. ಬಸವಣ್ಣ ಎದ್ದು ಬಂದ. ಬಸವಣ್ಣ ಎದ್ದು ಬಂದು ಕೇಳ್ದ, ಧರ್ಮ ಅಂದ್ರೆ ಯಾವುದು? ಧರ್ಮ ಅಂದ್ರೆ ಏನು? ಏನು ಧರ್ಮ ಅಂದ್ರೆ ಏನು? ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರಿಲಿಜಿಯಸ್? ಏನು ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ಅನ್ನ, ಅರಿವು, ಆಶ್ರಯ, ಔಷಧ. ಇಟ್ಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಅನ್ನ, ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ, ರೋಗ ರುಜಿನ ಬಂದರೆ ಬೇಕಾಗಿರ್ತಕ್ಕಂಥದ್ದು ಔಷಧಿ, ಮೈ ಮುಚ್ಚಲಿಕ್ಕೆ ಅಷ್ಟು ಬಟ್ಟೆ ಬೇಕು, ಇರಲಿಕ್ಕೆ ಒಂದು ಮನೆ ಬೇಕು. ಇದಕ್ಕೇನು ಬೇಕು? ವಿಚಾರ ಮಾಡದ ಬಸವಣ್ಣ ಈ ಜ್ಞಾನ, ಧರ್ಮ, ಪೂಜೆ, ಪುನಸ್ಕಾರದಿಂದ ಮನುಷ್ಯ ನರಳಿ ಬೆಳುತ್ತಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಬಸವಣ್ಣದ ಫಂಡಮೆಂಟಲ್ ಬೇಸಿಕ್ ಹ್ಯೂಮನ್ ರೈಟ್ಸ್ ಏನಂದ್ರೆ ಅನ್ನ, ಅರಿವು, ಆಶ್ರಯ, ಔಷಧ. ಇದಕ್ಕೆ ಶಿವ ಪಂಚಾಯತ್ಗಳಂತ ಕರೆದು ನೀವು ಶ್ರಮಿಕ ವರ್ಗದವರು ದುಡಿಯುವ ಕಾಯಕವೇ ಕೈಲಾಸ ಅನ್ನತಕ್ಕಂಥ ಸೂತ್ರವನ್ನು ತಂದಿಟ್ಟ ಈ ಜಗತ್ತಿನಲ್ಲಿ ಬಸವಣ್ಣ. ಎಲ್ಲಿದ್ದೀರಿ ನೀವು? ನಮ್ಮ ಹೆಣ್ಮಕ್ಳಿಗೆ ಅದಕ್ಕಿಂತ ಹೇಳ್ತೀನಿ, ದೇವ್ರಿಗೆ ಕೊಡೋ ದುಡ್ಡು ಪಿಗ್ಮಿ ಕಟ್ಟಿದ್ರೆ ವರ್ಷಕ್ಕೆ 5 ತೊಲೆ ಬಂಗಾರ ಮಾಡಿಸ್ಕೋಬೋದು. ಯಾಕೆ ಸಾಲ ಆಗ್ತದ? ಯಾಕ್ರಿ ಸಾಲ ಆಗ್ತದ? ಎದಕ್ಕೆ ಸಾಲ ಆಗ್ತದ? ಎಷ್ಟು ಖರ್ಚು ಮಾಡ್ತೀರಿ ನೋಡಬೇಕು. ಒಂದು ಮನೆ ಉದ್ಘಾಟನೆ ಮಾಡೋದಕ್ಕೆ ಖರ್ಚು ಮಾಡ್ತಾರ. ಬಾ ಬರೀ ಇವ್ರ ದೋತ್ರ ನೋಡಕ್ಕೆ ಹೋಗಬೇಕು. ಏನು ಹೋಮ, ಏನು ಹವನ, ಏನು ಕತೆ. ಆಕಳ ದಾನ, ಅದು ಆಕಳ ಬಂದು ಹೆಂಡಿ ಹಾಕಿದ್ರೆ ಲಕ್ಷ್ಮಿ ಆಗ್ತಾಳ ಅಂತ. ಅಯ್ಯೋ ಏನು ಹುಚ್ಚಿಗೇಡಿಗಳು ಧರ್ಮನೇ. ಆಕಳ ಮನೆಗೆ ಹೆಂಡಿ ಹಾಕಿದ್ರೆ ಲಕ್ಷ್ಮಿ ಆಗ್ತಾಳೋ? ನಿನ್ನ ಗಂಡ ದುಡ್ಕೊಂಡು ಬಂದಾಗ ರೊಕ್ಕ ಬರ್ತದೋ? ಅರಿವಿನ ಪ್ರಜ್ಞೆ ಇಲ್ಲ. ನಾನು ಮೊನ್ನೆ ಕೇಳಿದೆ, ಅಲ್ರಿ ಮನೆ ಉದ್ಘಾಟನೆ ಮಾಡೋತ್ತಿಗೆ ಎತ್ತು ಆಕಳು ಬರಬೇಕು ಅಂತಿರಲ್ಲ, ಮತ್ತೆ ಒಂದು 50 ಅಡಿ ಮಹಲ್ಗಳು ಇರ್ತದಲ್ಲ ಬೆಂಗಳೂರಿನಲ್ಲಿ, ಅಲ್ಲಿ ಹೆಂಗೆ ತೊಗೊಂಡೋಗ್ತೀರಿ ಅಂತ ಕೇಳಿದೆ. ಇಲ್ರಿ, ಇತ್ತೀಚೆಗೆ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ವಿ, ಬೆಳ್ಳಿ ಆಕಳ ಮಾಡಿ ನಮಗೆ ಕೊಟ್ಟುಬಿಟ್ರೆ ಪುಣ್ಯ ಬರ್ತದ ಅಂದ್ರು. ಎಂಥ ಅಜ್ಞಾನ ಬಂದದ. ನೀವೆಲ್ಲ ರೆಡಿನೇ ಇದ್ದೀರಿ ಅದು ಕೊಡಕ?
ನೀವೆಲ್ಲ ರೆಡಿ ನೋಡ್ರಿ. ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಹಾಳು ಮಾಡುವ ಹಣ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಿದರೆ ನಮಗೆ ದರಿದ್ರತನ ಹೋಗ್ತದೆ ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅರ್ಥನೇ ಮುಖ್ಯ ಅಲ್ಲ, ಹಣನೇ ಮುಖ್ಯ ಅಲ್ಲ. ನಾವು ಬದುಕೋದು ಎಷ್ಟು ವರ್ಷ? ವಾಟ್ ಈಸ್ ಲೈಫ್? ಲೈಫ್ ಇಟ್ ಇಸ್ ನಾಟ್ ಸಾಂಗ್, ಇಟ್ ಈಸ್ ಸಾಂಗ್. ಲೈಫ್ ಇಟ್ ಇಸ್ ನಾಟ್ ಡ್ಯಾನ್ಸ್, ಇಟ್ ಇಸ್ ಡ್ಯಾನ್ಸಿಂಗ್. ಎಷ್ಟು ವರ್ಷ ಬದುಕೋರು? ಬುದ್ಧಿ ಬರಬೇಕಾದ್ರೆ 50 ತಿಳಿತದ, 60 ವರ್ಷಕ್ಕೆ ಅರುಳು ಬರ್ತದ, 70 ವರ್ಷಕ್ಕೆ ಸತ್ತೇ ಹೋಗ್ತಾನ. ಏನು ತಿಂದಾನ? ಏನು ಊಟ ಮಾಡಿದಾನೆ? ಬರೀ ದೇವ್ರಿಗೆ ಕೊಟ್ಟೆ, ಧರ್ಮಕ್ಕೆ ಕೊಟ್ಟೆ, ಕೊಲ್ಲೂರು ಮೂಕಾಂಬಿಗೆ ಸೀರೆ ಉಡಿಸ್ದೆ, ನಿಮ್ಮ ಅತ್ತೆ ನಿಮ್ಮ ಮಾವನ್ ತಗೊಂಡೋಗಿ ವೃದ್ಧಾಶ್ರಮಕ್ಕಿಟ್ಟೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಈ ದೇಶದಲ್ಲಿ 25,000 ವೃದ್ಧಾಶ್ರಮಗಳು. ಎಲ್ಲೋಯ್ತು ನಿಮ್ಮ ಧರ್ಮದ ಬೋಧನೆ? ಯಾಕೆ ಅಪ್ಲೈ ಆಗಲಿಲ್ಲ? ಯಾಕೆ ಅಪ್ಲೈ ಆಗಲಿಲ್ಲ? ಯಾಕೆ ನಿಮ್ಮ ಮಾತುಗಳು ಅಪ್ಲೈ ಆಗಲಿಲ್ಲ ಮನುಷ್ಯನಲ್ಲಿ? ಯಾಕೆ ಅದು ಉದ್ಭವ ಆಗಲಿಲ್ಲ ಮನುಷ್ಯನಲ್ಲಿ? ಅದಕ್ಕಾಗಿ ಜನಗಳೇ, ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದು, ನನ್ನ ಧರ್ಮ ವಿರೋಧಿ ಭಾಷಣ ಅಲ್ಲ, ನಂದು ಮನುಷ್ಯತ್ವದ ಪರವಾದದ ಭಾಷಣ, ನಮ್ಮದು ದೇಶದ ಉಳಿವಿನ ಭಾಷಣ, ನಮ್ಮ ರೈತರ ಉಳಿವಿನ ಭಾಷಣ, ನಮ್ಮ ನೆಲ ಜಲಗಳನ್ನು ಉಳಿಸುವ ಭಾಷಣ. ಅವತ್ತೇ ಬಸವಣ್ಣ ಬರೆದ, ನೀರ ಕಂಡಲ್ಲಿ ಮುಳುಗುವರಯ್ಯ. ಮುಳುಗಬೇಡ್ರು, ನೀರು ಹಾಳಾಗ್ತದ, ಕುಡಿಯಕ್ಕೆ ಬರ್ತದೆ ಅಂದ್ರೆ ಗಂಗಾ ನದಿಗೆ ಹೋಗಿ ಸತ್ರ ಪುಣ್ಯ ಬರ್ತದೆ, ಹೆಣ ಹೋಗುದು ನಾವು. ಏನು ಮಾಡೋದು? ಗಂಗಾ ನದಿ ಹಾಳು ಮಾಡೋದು, ಕಾವೇರಿ ನದಿ ಹಾಳು ಮಾಡೋದು, ಗಿಡ ಮರಗಳನ್ನೆಲ್ಲ ಕಡೋದು. ಮಳೆ ಬಾ ಅಂದ್ರೆ ಬರ್ತದೆ. ನೀ ಮಾಡಿದ ಆಯಿತ್ತೆ ಎಂಬೆ ಕರ್ಮಕ್ಕೆ ಕರ್ತೃವೆ ಕಡೆ ಎಂಬೆ ಕೂಡಲ ಸಂಗಮ ದೇವ. ನೀ ಮಾಡಿದ ಆಯಿತ್ತೆ ಎಂಬೆ. ಎಷ್ಟು ವಿಪರ್ಯಾಸದಲ್ಲಿ ಬದುಕಿದ್ದೇವೆ ನಾವು. ದಯಮಾಡಿ ಭಕ್ತರಲ್ಲಿ ವಿನಂತಿಸ್ಕೊಳ್ತೇನೆ, ನಿಮ್ಮ ಬುದ್ಧಿಯನ್ನು ಸ್ವಲ್ಪ ಜನರಿಗೆ ಬದಲಾವಣೆ ಮಾಡಿ. ಹಾಸ್ಪಿಟ್ಲ್ಗಳಿಗೆ ರೋಗಿಗಳನ್ನ ನೋಡ್ಲಿಕ್ಕೆ ಹೋದಾಗ ಧರ್ಮ ಹೇಳೈತಂತೆ, ಹಣ್ಣು ತಗೊಂಡೋಗಿ ಕೊಡಬೇಕು ಅಂತ. ಪಾಪ ರೋಗಿ ತಿನ್ನಕ್ಕೆ ಬರಲ್ಲ. ಎಷ್ಟು ಸೇಬು ಬಿದ್ದಿರ್ತದೆ, ಬ್ರೆಡ್ ಬಿದ್ದಿರ್ತದೆ, ಹಾಲು ಬಿದ್ದಿರ್ತದೆ. ನಾನು ಹೇಳ್ತೀನಿ, ರೋಗಿಗಳನ್ನು ನೋಡ್ಲಿಕ್ಕೆ ಹೋದಾಗ ಹಣ್ಣು ತೆಗೆದುಕೊಂಡು ಹೋಗಬೇಡ್ರಿ. ಅವರು ಸಾಲಗಾರರಾಗಿರ್ತಾರೆ, ಅವರು ನೋವಿಗೆ ಸ್ಪಂದಿಸುವ ಹಣ ಕೊಟ್ಟು ಬನ್ರಿ. ಒಂದು ಮಾತ್ರೆಗೋ ಇಂಜೆಕ್ಷನ್ಗೂ ಅನುಕೂಲ ಆಗ್ತದೆ ಸಮಾಜದಲ್ಲಿ. ಚೆನ್ನಾಗಿರೋವನೇ ನಮ್ಮಂಥ ಸ್ವಾಮಿಗಳಿಗೆ ಹಣ್ಣು ಕೊಟ್ಟು ತಿನ್ನೋರಿಗೆ ಕೊಡಲ್ಲ, ರೋಗಿಗೆ ಒಯ್ದು ಕೊಡೋದು. ಧರ್ಮ ಹೇಳೈತಂತೆ. ಏನು ಹೇಳೈತೆ ಧರ್ಮ? ಎಷ್ಟು ಅಜ್ಞಾನ ನಮ್ಮಲ್ಲಿ. ಸಣ್ಣ ಸಣ್ಣ ವಿಚಾರಗಳು ಇದು. ಇಟ್ ಇಸ್ ಸ್ಮಾಲ್ ಥಿಂಗ್ಸ್ ಇದು. ಅದಕ್ಕಾಗಿ ದೇವರು ಅಂತಂದ್ರೆ ಕಲ್ಲಲ್ಲ, ದೇವರಂದ್ರೆ ಮಣ್ಣಲ್ಲ, ದೇವರಂದ್ರೆ ಪ್ರಾಣಿ ಅಲ್ಲ, ದೇವರಂದ್ರೆ ಮರ ಅಲ್ಲ. ದೇವರು ಅಂದ್ರೆ ನಿನ್ನನ್ನು ನೀನು ಪ್ರೀತಿಸಿಕೋ, ಇನ್ನೊಬ್ಬರನ್ನ ಪ್ರೀತಿಸು, ಇನ್ನೊಬ್ಬರನ್ನ ಗೌರವಿಸು. ಇದೇ ದೇವರು ಅನ್ನತಕ್ಕಂಥದನ್ನು ನಾವು ತೀರ್ಮಾನ ಮಾಡಿಕೊಳ್ಳಬೇಕಾಗಿರ್ತದೆ. ಧರ್ಮ ಅಂದ್ರೆ ಏನು? ಒಬ್ಬರ ಮನವನ್ನು ನೋಯಿಸಬೇಡ, ಒಬ್ಬರ ಮನೆ ಹಾಳು ಮಾಡಬೇಡ. ತಿಳಿತಿಲ್ಲ? ಒಬ್ಬರ ಮನೆ ನೋಯಿಸಬೇಡ, ಒಬ್ಬರ ಮನೆ ಹಾಳು ಮಾಡಬೇಡ. ಧರ್ಮ ಅಂದ್ರೆ ನಮಾಜ್ ಅಂದ್ರೆ ಬಂದೂಕ ಹಿಡಿಯೋದಕ್ಕೆ ನಮಾಜ್ ಅಲ್ಲ. ನಮಾಜ್, ರೋಜಾ, ಜಕಾತ್, ಹಜ್. ಮೊನ್ನೆ ಓಮನ್ ದೇಶಕ್ಕೆ ಹೋಗಿದ್ದೆ ಕುರಾನ್ ಮತ್ತು ವಚನ ಮಾತನಾಡ್ಲಿಕ್ಕೆ. ಅಲ್ಲಿಂದನೇ ಮುಗಿಸ್ಕೊಂಡು ಬಂದೆ ಕತಾರ್ನಲ್ಲಿ. ನಮಾಜ್, ರೋಜಾ, ವರ್ಷಿಪ್ ಧರ್ಮ ಅಲ್ಲ. ಅದು ಲಿಂಗ ಪೂಜೆ ಧರ್ಮ ಅಲ್ಲ, ವರ್ಷಿಪ್. ಸಂಧ್ಯಾ ವಂದನೆ ಧರ್ಮ ಅಲ್ಲ, ಇಟ್ ಇಸ್ ವರ್ಷಿಪ್. ನಿಮ್ಮ ಆಚರಣೆಗಳಲ್ಲಿ ಏನಿಲ್ಲ, ಇಟ್ ಇಸ್ ವರ್ಷಿಪ್. ಅದು ಧರ್ಮ ಅಲ್ಲ. ಅದು ಧರ್ಮ ಯಾವುದು? ಯಾವುದು ಧರ್ಮ? ಈ ಜಗತ್ತಿನಲ್ಲಿ ಧರ್ಮ ಯಾವುದು ಅಂತಂದ್ರೆ, ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ. ಒಬ್ಬ ಜನಪದ ಕವಿ ಧರ್ಮ ಬರೆದಿಟ್ಟು ಹೋಗ್ತಾರೆ. ಅವಳೇನು ಕಾಲೇಜಿಗೆ ಹೋದವಳಲ್ಲ, ವಿಶ್ವವಿದ್ಯಾಲಯಕ್ಕೆ ಹೋದವಳಲ್ಲ. ತನ್ನಂಗೆ ನೀನು ನೋಡು. ನಿನ್ನ ತಂದೆ ತಾಯಿನ ದೇವರಾಗಿ ಕಾಣು, ಮುಗಿದೋಯ್ತು. ಇನ್ನೊಂದು ದೇವರು ಬೇಡ ಈ ಸಮಾಜದಲ್ಲಿ. ವ್ಯಕ್ತಿಗಳಲ್ಲಿ ಕುಳಿತವರಿಗೆ ಒಂದು ವಿನಂತಿಸ್ಕೊಳ್ತೇನೆ, ಇವತ್ತಿನ ನನ್ನ ಭಾಷಣದಲ್ಲಿ ನೀವು ಇಲ್ಲಿ ಕುಳಿತವರು ನಿಮ್ಮ ತಂದೆ ತಾಯಿನ ಎಲ್ಲರೂ ದೂರ ಇಟ್ಟಿದ್ರೆ, 4 ಜನ ಮಕ್ಕಳಿದ್ರೆ ಹಂಚ್ಕೋತೀರಿ. BP ಮಾಡ್ತಿದ್ರೆ ಒಬ್ಬರು ಕೊಡೋದು, ವರ್ಷಕ್ಕೊಂದು ಬಟ್ಟೆ ಕೊಡೋದು. ನಾಚಿಕೇಡಿಗಳು ಇವರೆಲ್ಲರೂ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರಪ್ಪ. ಗುಡಿಗೆ ತಿರುಗಾಡ್ತಾ ಇರ್ತಾರೆ, ಹೋಮ ಮಾಡ್ತಾ ಇರ್ತಾರೆ. ತಂದೆ ತಾಯಿನ ಪ್ರೀತಿ ಮಾಡಲಾರದವರು ನೀವು ಈ ಜಗತ್ತಿನಲ್ಲಿ ಇದ್ದರು ಒಂದೇ, ಸತ್ತರು ಒಂದೇ ಅನ್ನತಕ್ಕಂಥದ್ದನ್ನು ತೀರ್ಮಾನ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಈ ದೇಶಕ್ಕೆ 70 ವರ್ಷ ಆಯಿತು ಬಂದು ಸ್ವತಂತ್ರ. ಶಿಕ್ಷಣ ಬಂದು ಬಹಳ ವರ್ಷ ಆಗಿಲ್ಲ. KLE ಬಂದು 100 ವರ್ಷ ಆಯಿತು. BLD ಬಂದು ಬಹಳ ವರ್ಷ ಆಗಿಲ್ಲ. ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ತೆಗೆದ ನಂತರ ಮೈಸೂರು ವಿಶ್ವವಿದ್ಯಾಲಯ ಬಹಳ ದಿನ ಆಗಿಲ್ಲ. ಆದರೆ ನಮ್ಮ ಒಂದು ಹಿಂದಿನ ಹೆಣ್ಣು ಮಕ್ಕಳು ನಮ್ಮ ತಾಯಿಂದರು ತಾಯಿ ಮೇಲಿಂದ ಸೆರಗ ತೆಗಿಲಿಲ್ಲ, ಬೀಸಿದ್ರು, ಕುಟ್ಟಿದ್ರು, ವಿದ್ಯೆ ಕಲೀಲಿಲ್ಲ. ಮಕ್ಕಳನ್ನ IAS ಮಾಡಿದ್ರು, KS ಮಾಡಿದ್ರು, MBBS ಮಾಡಿದ್ರು.
ಆದರೆ ಇವತ್ತು ನಮ್ಮ ತಂದೆ ತಾಯಿನ ನೋಡುವುದರಲ್ಲಿ ಮಕ್ಕಳು ಸೋಲ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನು ನಾವು ಕಾಣಬೇಕಾಗಿರ್ತಕ್ಕಂಥ ಇವೆಲ್ಲವೂ ಪುನರಾವರ್ತನೆ ಆಗಬೇಕು. ಇದೇ ಧರ್ಮ ಆಗಬೇಕು. ಇವತ್ತು ನಮಗೆ ಅವಿಭಕ್ತ ಕುಟುಂಬಗಳು ಉಳಿಬೇಕು. ಅದೇ ಮನೆಗಳ ಮಠಗಳಾಗಬೇಕು. ನಾನು ಒಂದು ಕಡೆಯಲ್ಲಿ ಹೀಗೆ ಭಾಷಣ ಮಾಡುವಾಗ ಮನೆಗಳೆಲ್ಲ ಮಠಗಳಾಗಬೇಕು ಅಂತ ಹೇಳಿದೆ. ಮಾರನೇ ಚೀಟಿ ಬಂತು ಮಠಗಳು ಏನಾಗಬೇಕು ಅಂತ. ಮನೆಗಳೆಲ್ಲ ಮಠಗಳಾಗಬೇಕು ಅಂದರೆ ಮಠಗಳು ಏನಾಗಬೇಕು ಅಂದು. ನಾನೇ ಮಠಗಳು ಒಳ್ಳೆ ಒಳ್ಳೆ ಕೆಲಸ ಮಾಡಿದೆ ಇಲ್ಲ ಅನ್ನಲ್ಲ, ಆದರೆ ಇವತ್ತಿನ ಆಧುನಿಕ ಮಠಾಧೀಶರೆಲ್ಲರೂ ಬಡ್ಡಿ ಕೊಡುವ ಕೇಂದ್ರಗಳಾಗಿದ್ದಾರೆ ಅಂತ ಹೇಳಿದೆ ನಾನು. ಒಬ್ಬೊಬ್ಬ ಸ್ವಾಮಿ ಒಂದೊಂದು ಪಕ್ಷ ಹಿಡ್ಕೊಂಡು ಹೊಂಟಾನ್ರಿ. ಶೀಟ್ ಕೊಡಿಸ್ತೀನಿ ಅಂತ ಹೊಂಟಾವ ವಿಧಾನಸೌಧಕ್ಕೆ. ಏನು ಕತೆ ಇದು? ಈಗ ಸುರಾಗೈತ್ರಿ, ಎಲ್ಲ ಸುರಾಗೈತೆ. ಸ್ವಾಮಿಗಳು ಹೊಂಟುಬಿಟ್ಟವ ವಿಧಾನಸೌಧಕ್ಕೆ. ಎಲ್ಲಿ ಇರಬೇಕು ಅವರು, ಏನು ಮಾಡಬೇಕು ಅನ್ನೋ ತಿಳುವಳಿಕೆ ಇಲ್ಲ. ರಾಜಕಾರಣ ಮಾಡೋದು ಏನು ಸ್ವಾಮಿಗಳ ಕೆಲಸ? ಧರ್ಮ ಬೋಧನೆ ಮಾಡಬೇಕು. ಧರ್ಮ ರಾಜಕಾರಣ ತಪ್ಪಾದಾಗ ಅವರಿಗೆ ತಿದ್ದಿ ಹೇಳಬೇಕು ಸ್ವಾಮಿಗಳಾದವರು. ಅದನ್ನು ಬಿಟ್ಟು ಅವ್ರ ಜೊತೆ ಸೇರ್ಕೊಂಡ್ಬಿಡೋದು. BJP ಪಾರ್ಟಿಗೊಂದು, ಕಾಂಗ್ರೆಸ್ಗೊಂದು. ಎಲೆಕ್ಷನ್ ಟೈಮ್ಗೆ ದುಡ್ಡು ಕೊಡ್ತಾವ್ರಿ ಕೆಲವು ಸ್ವಾಮಿಗಳು. ಯಾಕೆ ಸುಳ್ಳ್ಯಾಕೆ ಕೇಳಬೇಕ್ರಿ? ಇದನ್ನೇ ಟೈಟ್ಲ್ ಮಾಡಿ ಹಾಕ್ರಿ ನಾಳೆ ಪೇಪರ್ನ. ನಮ್ಮ ಭಾಗದಲ್ಲಿ ಒಬ್ಬರು ಸ್ವಾಮಿಗಳಿದ್ದಾರೆ. BJPಯವರು ತಗೋ 10, JDS ತಗೋ 10, ಕಾಂಗ್ರೆಸ್ ತಗೋ 10. ಗೆದ್ದ ಮೇಲೆ ನೀವು ಯಾರಾದ್ರೂ ನಮ್ಮ ಮಠದ ಕೆಲಸ ಮಾಡಿ. ಏನಿದು? ಬಸವಣ್ಣ ಅವತ್ತೇ ಬರೆದ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದಿದ್ದರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬೊಡೆ, ಬೇಲಿ ಕೈಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ, ನಾರಿಗೆ ದೂರಲ್ಲಿ ಕೂಡಲ ಸಂತ ಮದುವೆ ನಾರಿ. ಯಾರಿಗೆ ದೂರ? ನಿಮ್ಮ ಓಟ್ 2,000 ರೂಪಾಯಿಗೆ ಮಾರ್ಕೋತೀರಿ. ಮೊನ್ನೆ ಯಾರೋ ಕೇಳಿದ್ರು ನೋಟ್ ಬದಲಾಯಿತು, ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ. ನಾನಂದೆ ನೋಟ್ ಬದಲಾಗಬಾರ್ದು, ನಮ್ಮ ನೋಟ ಬದಲಾಗಬೇಕು ಅಂತ ಹೇಳಿದೆ ನಾನು. ನೋಟ್ ಏನು ಬದಲಾಗೋದದ? ನೋಟ ಬದಲಾಗಬೇಕು. ಮತದ ಮೊತ್ತ ಹೆಚ್ಚಿಸಿದರು ಮೋದಿ ಅಂತ ಹೇಳಿದೆ ನಾನು. ಹಂಗಂತ ನೀವು ಕಾಂಗ್ರೆಸ್ ಯಾರು ಚಪ್ಪಾಳೆ ತಟ್ಟಬೇಡ್ರಿ ಇಲ್ಲಿ ಮೇಲೆ ಕೂತವರು. ನಾನು ನಿಮ್ಮ ಪರವಾಗೂ ಇಲ್ಲ, ನಿಮ್ಮ ಪರವಾಗೂ ಇಲ್ಲ ನಾನು. ಆಯ್ತಾ? ನಾವು ನಿಮ್ಮ ಯಾರ ಪರವಾಗಿಲ್ಲ, ನಾವು ಇರೋದೇ 3 ಜನರ ಪರವಾಗಿ. ಒಂದು, ಹೆಣ್ಣು ಮಕ್ಕಳು ಮೂಢನಂಬಿಕೆಯಿಂದ ಹೊರಗೆ ಬರಬೇಕು, ಅವರ ಪರ ಇದ್ದೇವೆ. ಎರಡನೆಯದು, ಯುವಕರು ವ್ಯಸನ ಮುಕ್ತಿಯಿಂದ ಬರಬೇಕಾಗಿದೆ. ಮೂರನೇದು, ನಮ್ಮ ರೈತರು ದುಡಿದು ತಿನ್ನುವಂತಹ ಕಾಲ ಬಂದು ನಮಗೆ ಅನ್ನ ಕೊಡುವ ದಾನಿಗಳಾಗಬೇಕಾಗಿದ್ದಾರೆ ಅನ್ನತಕ್ಕಂಥದ್ದು ನಮ್ಮ ಮಾನಸಲ್ಲಿ ನಾವು ಇರ್ತಕ್ಕಂಥದ್ದು. ಹೀಗೆ ಬಂದಾಗ ನಾವು ಉಳಿತೇವೆ. ಮಾತನಾಡ್ತಾ ಹೋದರೆ ಬೆಳಗೆರೀತದೆ, ಪುರಾಣ ಮುಗಿಯೋದಿಲ್ಲ. ಎಷ್ಟು ಹೇಳಿದ್ರೂ ಸಾಲದು. ಕುಳಿತವರು ನೀವು ಮಾಡಬೇಕಾದ ಇಷ್ಟೇ ಕೆಲಸ. ನನ್ನಲ್ಲಿ ವಿನಂತಿ ಏನಂತಂದರೆ, ಆದಷ್ಟು ಮೂಢನಂಬಿಕೆಯಿಂದ ಹೊರಗೆ ಬನ್ನಿ. ಇವತ್ತು ನಮ್ಮ ಎಲ್ಲ ಸಮಾಜವಾದಿಯಿಂದ ಬಂದಿರತಕ್ಕಂತಹ ಮುಖ್ಯಮಂತ್ರಿಗಳು ಸಹ ಮೂಢನಂಬಿಕೆಗೆ ಹೆಜ್ಜೆ ಇಟ್ಟುಬಿಟ್ಟಿರೋದು ನಮಗೆ ನೋವಾಗಿದೆ. ನಿಮ್ಮ ಬದ್ಧತೆಯನ್ನು ಕಳೆದುಕೊಳ್ಬೇಡ್ರಿ. ಅನ್ನ ಸಿಗದಿದ್ದರೂ ಪರವಾಗಿಲ್ಲ, ಬಟ್ಟೆ ಸಿಗದಿದ್ದರೂ ಪರವಾಗಿಲ್ಲ, ಅಧಿಕಾರ ಸಿಗದಿದ್ದರೂ ಪರವಾಗಿಲ್ಲ. ನಿಮ್ಮ ಆತ್ಮವನ್ನು ಮಾರಿಕೊಂಡು ಕುಂತವ್ರು ಏನಾದ್ರು ಬದಲಾವಣೆ ಆಗ್ರಿ. ಮೊದಲು ಬದಲಾವಣೆ ಆಗ್ರಿ. ಏನು ಮಾಡಬೇಡ್ರಿ. ಇವತ್ತು ಹೋಗಿ ಸುಮ್ಮನೆ ದೇವ್ರ ಮುಂದೆ ನಿಂತ್ಕೊಳ್ರಿ. ಬೆಳ್ಳಿ ಗಣಪತಿ, ವೀರಭದ್ರ ದೈವವನೆಂತು ಸರಿ ಎಂಬೆನೈ. ಅವಸರ ಬಂದರೆ ಮಾರುವ ದೈವವನೆಂತು ಸರಿ ಎಂಬೆನಯ್ಯ. ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ನೋಡ. ವಚನಗಳ ಸಾಲು ಹೇಳ್ತಾ ಹೋದರೆ ಬಹಳ ದೊಡ್ಡದು. ಬಸವಣ್ಣನವರ ಬಗ್ಗೆ ಮಾತನಾಡೋದು ಅಂದರೆ ಅಷ್ಟು ಪ್ರೀತಿ ನನಗೆ. ನೀವು ಒಂದು ತಿಳಿದುಕೊಳ್ಬೇಕು, ನಾನು ಅದನ್ನು ಹೇಳ್ಕೊಳ್ಬಾರ್ದು. ನಾನು ಮೂಲತಃ ಲಿಂಗಾಯತರವನಲ್ಲ, ಎಂದೂ ಅಲ್ಲ. ನಾನು ಸಹ ವೈದಿಕ ಸಮುದಾಯದ ಮಂಗಳೂರು ಭಾಗದಿಂದ ಹುಟ್ಟಿದವನು. ಆದರೆ ಬಸವಣ್ಣನವರ ಧರ್ಮದಿಂದ ಮಾತ್ರ ಈ ಸಮಾಜ ಕಟ್ಟಲಿಕ್ಕೆ ಬರ್ತದಂತ ಸ್ವಾಮೀಜಿ ಆದವನು ಅನ್ನತಕ್ಕಂಥದ್ದು ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ನನಗೆ ಹೆಮ್ಮೆ ಇದೆ. ನನಗೆ ಜಾತಿಯ ಹೆಮ್ಮೆ ಇಲ್ಲ, ನನಗೆ ಜಾತಿಯ ಭೂತ ಇಲ್ಲ. ಯಾಕೆ? ಬಸವಣ್ಣನವ್ರು ಕೇಳ್ತಾರೆ, ಅಕ್ಕನ ಜನಿವಾರ ಹಾಕೋ ಟೈಮಿಗೆ ಕೇಳ್ತಾನೆ ಬಸವಣ್ಣ, ಅವ್ವ ಏನು ಮಾಡ್ತಾ ಇದ್ದಾರೆ? ನಿನಗೆ ಜನಿವಾರ ಹಾಕ್ತಾ ಇದ್ದೀವಿ, ಮತ್ತೆ ಅಕ್ಕನಿಗೆ ಯಾಕೆ ಹಾಕಲ್ಲ, ಅವನಿಗೆ ಯಾಕೆ ಹಾಕಲ್ಲ? ಅವರು ಶೂದ್ರರು, ಅವರಿಬ್ಬರಿಗೆ ಹಾಕಕ್ಕೆ ಬರಲ್ಲ ಅಂದಾಗ ಬಸವಣ್ಣ ಕೇಳ್ತಾನೆ, ನಿನಗೆ ಮಾತ್ರ ಜನಿವಾರ ಹಾಕಿ ಅವರಿಬ್ಬರು ಶೂದ್ರರು ಅಂದರೆ, ನಿನಗೆ ಜನಿವಾರ ಇದ್ದವನು ಬ್ರಾಹ್ಮಣ, ಅವರಿಬ್ಬರು ಜನಿವಾರ ಇಲ್ಲದ ಶೂದ್ರಿಗೆ ಹುಟ್ಟಿರ್ತಕ್ಕಂಥ ಮಗ ನಾನು ಯಾರು ಅಂತ ಕೇಳ್ತಾನೆ ಬಸವಣ್ಣ. ಈ ನಾಡಿ ಬಹಳ ದೊಡ್ಡ ಕ್ರಾಂತಿ ಇದೆ ಬಸವಣ್ಣನ ಕ್ರಾಂತಿ. ಬಹಳ ದೊಡ್ಡ ಹೆಜ್ಜೆ ಇದೆ ಬಸವಣ್ಣನದು. ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯತೆ ಕೊಡಕ್ಕೆ ಬರೋದಿಲ್ಲ ಅಂತ ಕೇಳಿದಾಗ ಹೇಳ್ತಾರೆ, ಒಲೆ ಗಂಡಲ್ಲದ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ.
ಮುಟ್ಟು ನಿಂತ ಮೇಲೆ ನಾನು ಹುಟ್ಟಿದ್ದೀನಪ್ಪ. ಮುಟ್ಟಾದವಳನ್ನ ಯಾಕೆ ಹೊರಗಡೆ ಇಡ್ತೀಯ? ಮುಟ್ಟೆಂದು ಮುಟ್ಟಲೇಕೆ, ಗಟ್ಟಿಕೊಂಡು ಹುಟ್ಟಿರುವ ಕೂಸನ್ನು ಮುಟ್ಟಲೇಕೆ ಸರ್ವಜ್ಞ. ನಿಸರ್ಗಕ್ಕೆ ನ್ಯಾಯ ಕೊಟ್ಟರು, ಪ್ರಾಣಿಗಳಿಗೆ ನ್ಯಾಯ ಕೊಟ್ಟರು, ವಸ್ತುಗಳಿಗೆ ನ್ಯಾಯ ಕೊಟ್ಟರು, ಗ್ರಹಗತಿಗಳಿಗೆ ನ್ಯಾಯ ಕೊಟ್ಟರು ಶರಣರು. ಇಲ್ಲಿ ಯಾರಾದ್ರೂ MSc BSc ಲೆಕ್ಚರರ್ ಇದ್ರೆ ನೋಡಬೇಕು ನೀವು, ಪಾಠ ಮಾಡ್ತಾ ಇರ್ತಾರೆ. ಗ್ರಹಣ ಬಂದಾಗ ಸೂರ್ಯ ಆ ಕಡೆ ಹೋದ, ಚಂದ್ರ ಈ ಕಡೆ ಬಂದ, ಗ್ರಹಣ ಹಿಡಿತು. ಗ್ರಹಣ ಹಿಡಿದ ದಿವಸ ಎಲ್ಲರೂ ದರ್ಬೆ ಹಾಕಿ ಬಿಡ್ರಿ ಅಂತಾರೆ, ಹೇಳ್ತಾರಲ್ಲ ಸಂಪ್ರದಾಯವಾದಿಗಳು. ದರ್ಬೆ ಇದಕ್ಕೆ ಹಾಕ್ತಾರೆ, ಉಪ್ಪಿನಕಾಯಿಗೆ ಹಾಕ್ತಾರೆ, ತುಪ್ಪಕ್ಕೆ ಹಾಕ್ತಾರೆ. ತುಂಬಿದ ನೀರನ್ನ ಏನ್ ಮಾಡ್ತೀರಿ? ಗ್ರಹಣ ಬಿಟ್ಟುಕೊಡ್ಲೆ ಚೆಲ್ಲು ಬಿಡ್ತೀರಿ. ಚೆಲ್ತೀರಲ್ಲ, ತುಂಬಿದ ನೀರನ್ನ ಗ್ರಹಣ ಬಿಟ್ಟುಕೊಡ್ಲೆ ಚೆಲ್ಲು ಬಿಡ್ತೀರಿ. ಅಜ್ಞಾನಿಗೇಡಿಗಳೆಲ್ಲ ತುಂಬಿದ ನೀರು ಚೆಲ್ಲಿದ್ರಿ, ಆ ಗ್ರಾಣದ ಛಾಯೆ ಕಾವೇರಿ ನದಿಗೆ, ತುಂಗಾಭದ್ರಕ್ಕೆ, ಶರಾವತಿ ಒಳಗೆ ಬಿದ್ದಿಲ್ಲೇನು ಛಾಯೆ? ಅದೇ ನೀರು ಪುನಃ ಮಾರನೇ ದಿವಸ ಹಿಡ್ಕೊಂಡು ಕುಡಿಬೇಕಲ್ಲ. ಏನ್ ನಿನ್ನ ಸೈನ್ಸು? ನಿಂದೇನು MSc, ನಿಂದೇನು ಡಾಕ್ಟರೇಟ್ PhD ಹೊಟ್ಟೆಪಾಡಿಗಾಗಿ? ಏನು ಬೋಧನೆ ನಿಂದು? ಒಂದು ದರ್ಬೆ ನಿಮ್ಮನ್ನು ಎದುರಿಸ್ತದ? ಒಂದು ತುಪ್ಪ ಚೆಲ್ಲು, ಚೆಲ್ಲಕ್ಕೆ ಬರಲ್ಲ, ದರ್ಬೆ ಹಾಕಿ ಬಿಡ್ತೀಯ. ನೀರು ಚೆಲ್ಲಕ್ಕೆ ಬರ್ತೀಯ, ಚೆಲ್ತೀಯ. ಏನು ಅಜ್ಞಾನ ತುಂಬದ ಸ್ವಾಮಿ, ಏನು ನನಗೆ ಅರ್ಥನೇ ಆಗೋದಿಲ್ಲ. ನೀವು ಬಹಳ ಭಯ ಇದ್ದೀರಿ. ಎಡಗೈ ಶ್ರೇಷ್ಠನೋ? ಬೆಳಗ್ಗೆ ಸ್ಟ್ರೈಕ್ ಮಾಡಬೇಕಿದು. ಯಾವುದು? ಶೌಚಾಲಯದ ಕೈ ಇದು, ದೇವ್ರು ಕೊಟ್ಟ ಕೈ ಇದು. ಇದು ಎಡಗೈ ಕನಿಷ್ಠ ಅಂತ. ದೇವರಿಗೆ ದೇವಸ್ಥಾನಕ್ಕೆ ಹೋದಾಗ ಇದರಲ್ಲೇ ತೀರ್ಥ ತಗೋಬೇಕಂತ, ಇದ್ರಲ್ಲಿ ತಗೋಬಾರ್ದಂತ. ಅದು ಕೊಟ್ಟು ಪಟ್ ಅಂತ ಹೊಡಿತಾರೆ. ಕಟ್ ಮಾಡಿಬಿಡ್ರಿ ಮಕ್ಕಳ ಕೈನ. ಏನ್ರಿ ದೇಹದೊಳಗಡೆ ಅಸ್ಪೃಶ್ಯತೆ, ದೇಹದೊಳಗಡೆ, ನಮ್ಮ ದೇಹದೊಳಗಡೆ ಅಸ್ಪೃಶ್ಯತೆ. ತಲೆ ಬ್ರಾಹ್ಮಣ, ಕೈ ಕ್ಷತ್ರಿಯ, ಹೊಟ್ಟೆ ವೈಶ್ಯ, ಕಾಲು ಶೂದ್ರ, ಎಡಗೈ ಕನಿಷ್ಠ, ಬಲಗೈ ಶ್ರೇಷ್ಠ. ಎಡಗೈ ಕನಿಷ್ಠ ಅಂತ, ಬಲಗೈ ಶ್ರೇಷ್ಠ. ಬೆಳಗ್ಗೆ ಹೇಳಿರ್ತಾರೆ ಈ TV ಒಳಗಡೆ ಕುತ್ಕೊಂಡು, ಕೆಂಪು ಹೂವನ್ನೇ ಇಡು, ಬಿಳಿ ಹೂವನ್ನೇ ಇಡು, ತಾಳೆ ಹೂವನ್ನೇ ಇಡು ಅಂತ ಹೇಳಿರ್ತಾರೆ ಕಳ್ಳರು ಎಲ್ಲರೂ ಕುತ್ಕೊಂಡು. ಇವು ಬೆಳಗ್ಗೆ ಹೆಣ್ಮಕ್ಳು ವಾಕಿಂಗ್ ಹೋದಾಗ ಯಾರ ಮನೆ ಬಾಕ್ಲಾಕಿರ್ತಾರೆ, ಅವ್ರ ಕಾಂಪೌಂಡಿಂದ ಕತ್ಕೊಂಡ್ಬಂದು ಇವು ಪೂಜೆ ಮಾಡ್ತವೆ. ನಿಮ್ಮನ್ನು ಬೆಳಗ್ಗೆ ಎದ್ದು ನೋಡಬೇಕು ನಿಮ್ಮನ್ನೆಲ್ಲರನ್ನು. ನಾನಂದೆ ನಿಮಾನ್ಸ್ ಹಾಸ್ಪಿಟ್ಲ್ ಎಲ್ಲಿಲ್ಲ, ಮನೆಗಳೇ ನಿಮಾನ್ಸ್ ಹಾಸ್ಪಿಟ್ಲ್ ಇವತ್ತು. ಹುಚ್ಚರ ಸಂತೆ ಇವತ್ತು. ಎದಕ್ಕೆ? ಬೆಳಿಗ್ಗೆ ಎದ್ದೇಳ್ರಿ, ಜೀವನ ಬಹಳ ಕಷ್ಟ ಏನು, ಬಹಳ ಸುಖ ಅದ. ಬುದ್ಧನ ಹತ್ರ ಯಾರೋ ಬಂದು ಕೇಳಿದ್ರಂತ, ವಾಟ್ ಈಸ್ ಲೈಫ್ ಅಂತ. ಬಹಳ ಬಿಗಿಯೇ ಬೇಡ, ಹರಿದು ಹೋದಿತ್ತು, ಸಡೆಲ ಬಿಡಬೇಡ, ನಾದ ಉಂಟಾಗ್ಲಿಕ್ಕಿಲ್ಲ ಅಂತ. ಬಹಳ ಬಿಗಿಯೇ ಬೇಡ, ಹರಿದು ಹೋದಿತ್ತು, ಸಡಿಲ ಬಿಡಬೇಡ, ನಾದ ಉಂಟಾಗಲಿಕ್ಕಿಲ್ಲ. ಆವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡದನಕ್ಕ. ನೀನು ಯಾವ ವಿದ್ಯೆ ಕಲಿತರೇನು, ಯಾವ ಯೋಗ ಕಲಿತರೇನು, ಯಾವ ಧ್ಯಾನ ಕಲಿತರೇನು, ಯಾವ ದೇವರಿಗೆ ಹೋದ್ರೇನು, ಯಾವ ನಮಾಸು ಮಾಡಿದ್ರೇನು, ಆವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನತನ. ಸಾವು ಬಂದರೆ ಸಾಯಿ, ರೋಗ ಬಂದರೆ ನರಳು, ವ್ಯಾಧಿ ಬಂದರೆ ಬಳಲು. ಇದಕ್ಕೆ ದೇವರ ಹಂಗೇತಕ್ಕೆ ಬಾಪು ಲದ್ದೆಯ ಸೋಮ. ಆವ ಕಾಯಕದಲ್ಲಾದರೂ ಬದುಕಿ ಜೀವನವನ್ನು ಸಾಗಿಸುತ್ತಾನೆ ಅನ್ನತಕ್ಕಂಥ ಸಿದ್ಧಾಂತಕ್ಕೆ ಬಂದವರು ಶರಣರಿವತ್ತು. ಹೆದರಬೇಡ್ರಿ ಯಾರು. ಪಾಪ ಮಾಡಿದ್ದೇವೆ, ಕರ್ಮ ಮಾಡಿದ್ದೇವೆ. ಇನ್ನೊಂದು ಐತ್ರಿ, ಮದುವೆ ಮಾಡಿಕೊಂಡು ಮದುವೆ ಆದಮೇಲೆ ಮಕ್ಕಳು ಹುಟ್ಟಿದವ್ರಿಗೆ ಮುಕ್ತಿ ಅಂತ ಅಲ್ರಿ ಶಾಸ್ತ್ರ ಬರ್ದದಿಲ್ಲ. ಆಗ ನಮ್ಮಂಥ ಸ್ವಾಮಿಗಳು ಮದುವೆನೂ ಇಲ್ಲ, ಮಕ್ಕಳಿಲ್ಲ, ನಮ್ಮ ಗತಿ ಏನು? ಕರ್ಮಗೇಡಿಗಳ ನಾವು. ನಿಮ್ಗೆ 10 ಮಕ್ಕಳು ಹಡ್ದವ್ರು ಪುಣ್ಯವಂತ್ರೆ ನೀವು. ಚಡ್ಡಿ ಇದ್ರೆ ಚೊಣ್ಣಿಲ್ಲ, ಚೊಣ್ಣಿದ್ರೆ ಚಡ್ಡಿ ಇಲ್ಲ ಅವ್ರ. ಎದಕ್ರಿ? ಸುಮ್ಮನೆ ಆನಂದಕ್ಕೆ ಬಂದೀವಿ. ಐ ಆಮ್ ನೆವರ್ ಬಾರ್ನ್, ಐ ಆಮ್ ನೆವರ್ ಡೈ, ಓನ್ಲಿ ವಿಸಿಟೆಡ್ ಇನ್ ಅರ್ತ್. ನೋಡ್ಲಿಕ್ಕೆ ಬಂದವರು ನಾವು, ಆಟ ಆಡ್ಲಿಕ್ಕೆ ಬಂದವರು, ಕುಣಿಲಿಕ್ಕೆ ಬಂದವರು, ದುಡಿಲಿಕ್ಕೆ ಬಂದವರು, ಊಟ ಮಾಡಲಿಕ್ಕೆ ಬಂದವರು. ಹಾಡುವುದು, ಪಾಡುವುದು, ಕೇಳುವುದು ಸರಸ ಸಮ್ಮೇಳನವಾಗಿರ್ಬೋದು. ನೀ ಕೊಟ್ಟ ಆಯುಷ್ಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿರುವೆ ಪ್ರಭುವೆ. ಇದ್ರ ಮಹಾದೇವಿ ಹೇಳ್ತಾವೆ. ಹೆದರಬೇಡ್ರಿ, ಬೆಳಿಗ್ಗೆ ಎದ್ದೇಳ್ರಿ, ಜಳಕ ಮಾಡ್ರಿ, ಚೆನ್ನಾಗಿ ಒಂದಿಷ್ಟು ಲಿಂಗ ಪೂಜೆ ಮಾಡ್ಕೊಳ್ರಿ, ಒಂದಿಷ್ಟು ಧ್ಯಾನ ಮಾಡ್ರಿ, ತಂದೆ ತಾಯಿಗೆ ನಮಸ್ಕಾರ ಮಾಡ್ರಿ, ಚಲೋ ಚಲೋ ತಿಂಡಿ ಊಟ ಮಾಡ್ರಿ, ಸಂಜೆವರೆಗೂ ಡ್ಯೂಟಿ ಮಾಡ್ರಿ ಪ್ರಾಮಾಣಿಕವಾಗಿ. ಸಾಯಂಕಾಲ ಬರುವಾಗ ಮನೆಗೆ ಒಂದಿಷ್ಟು ಗೋಬಿ ಮಂಚೂರಿ, ಪಾನಿಪುರಿ, ಹನಿ ಕೇಕು, ಪಪ್ಸ್ ತೊಗೊಂಡು ಬರ್ರಿ. ಮಕ್ಕಳ ಮುಂದೆನೆಲ್ಲ ಕುತ್ಕೊಂಡು ಚೆನ್ನಾಗಿ ತಿನ್ನಿರಿ. ತಿಂದ ಮೇಲೆ ಮಕ್ಕಳಿಗೆಲ್ಲ ಹೋಮ್ವರ್ಕ್ ಮಾಡಿಸ್ರಿ. ಹೋಮ್ವರ್ಕ್ ಮಾಡಿಸಿ ಒಂದು ಚಲೋ ಉದಯ ಮೂವೀಸಿನಲ್ಲಿ ಯಾವುದನ್ನೆಲ್ಲ ಕುತ್ಕೊಂಡು ಒಂದು ಚಲೋ ಪಿಕ್ಚರ್ ನೋಡ್ರಿ. ಆನಂದವಾಗಿ ಗಂಡ ಹೆಂಡತಿ ಮಕ್ಕಳೆಲ್ಲ ಕುತ್ಕೊಂಡು ಆನಂದವಾಗಿ ಮಾತನಾಡ್ರಿ.
ಚೆನ್ನಾಗಿ ನಿದ್ರೆ ಮಾಡ್ರಿ, ಬೆಳಿಗ್ಗೆ ಜೀವ ಇದ್ರೆ ಎದ್ದೇಳ್ರಿ, ಸತ್ರೆ ಹೋಗ್ರಿ. ಎದಕ್ಕೆ ಬಡ್ದಾಡ್ತೀರಿ? ಯಾವ್ದು ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿಮಗೆಲ್ಲ ದೇವ್ರ ಮೇಲೆ ವಿಶ್ವಾಸ ಅದ? ಕೈ ಎತ್ತರಿ. ಇಟ್ಟಿದ್ರಲ್ಲ, ಹಾಗಾದ್ರೆ ಡಿಪಾಸಿಟ್ ಯಾಕೆ ಇಟ್ರಿ ಬ್ಯಾಂಕಲ್ಲಿ? ಹೇಳ್ರಿ. ನಿಮಗೆ ದೇವರ ಮೇಲೆ ವಿಶ್ವಾಸ ಇದ್ರೆ ಬ್ಯಾಂಕ್ ಒಳಗಡೆ ಯಾಕೆ ಡಿಪಾಸಿಟ್ ಇಟ್ಟು? ಬಡ್ಡಿ ಬರ್ತದಂತಲ್ಲ ಮುಂದಿನ ಜೀವನಕ್ಕೆ. ಮತ್ ಬಡ್ಡಿ ಬರ್ತದಂತ ನೀನಾದ ದೇವ್ರ ಮೇಲೆ ಏನು ವಿಶ್ವಾಸ ಇಟ್ಟಿದ್ಯಾ ನೀನು? ಏನಿಟ್ಟಿದ್ದೀರಿ ದೇವ್ರ ಮೇಲೆ? ದೇವ್ರ ಹತ್ರ ಹೋಗಿ ಏನು ಕೇಳೋದು? ಈ ವರ್ಷ ನನ್ನ ಮಗ ಪಾಸ್ ಆದರೆ ನಿನಗೆ ಕಣ್ಣು ಕೊಡಿಸ್ತೇನೆ, ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸ್ತೇನೆ. ಸೀರೆ ಉಡಿಸಿದ ಮೇಲೆ ಮಾರನೇ ದಿವಸ ಪೂಜಾರಿ ಹೆಂಡ್ರು ಉಟ್ಕೊಂಡು ಹೋಗ್ತಾ ಇರ್ತಾಳ. ಇಷ್ಟೇ. ಇನ್ನೇನು ಮಾಡಿರಿ? ಧರ್ಮವರಂ, ಕಾಂಜೀವರಮು ಎಲ್ಲ ಉಡಿಸಿರಿ. ಚಾಮುಂಡಿ ಬೆಟ್ಟದಲ್ಲಿ ಸೀರೆಗಳೆಲ್ಲ ಹರಾಜಾಗ್ತಾ ಇರ್ತದೆ. ಏನ್ರಿ ನನಗೆ ಅರ್ಥನೇ ಆಗ್ತಾ ಇಲ್ಲ ನೀವುಗಳು ಎಲ್ಲಿ ಹೋಗ್ತಾ ಇದ್ದೀರಿ ಅಂತ. ನಾನು ದೇವರಿಲ್ಲ ಅಂತ ಹೇಳ್ತಾ ಇಲ್ಲ. ದೇವರು ಅಂದರೆ ನಿಮ್ಮ ಪ್ರಾಮಾಣಿಕತೆ, ದೇವರು ಅಂದರೆ ನಿಮ್ಮ ಕಾಯಕ. ದೇವರು ಅಂತಂದ್ರೆ ಇನ್ನೊಬ್ಬರ ಮನಸ್ಸು ನೋಯಿಸಬೇಡ್ರಿ, ಸತ್ಯಶುದ್ಧ ಕಾಯಕ ಮಾಡ್ರಿ. 24 hours ದುಡಿಯೋದಕ್ಕೆ ಮನಸ್ಸು ಕೊಡ್ರಿ, ವ್ಯಸನದಿಂದ ವಿಮುಕ್ತರಾಗ್ರಿ. ವಾಟ್ ಈಸ್ ಲೈಫ್ ಅಂತಂದ್ರೆ, ಲೈಫ್ ಅನ್ನತಕ್ಕಂಥದ್ದು ಈ ಸಂದೇಶ ಅನ್ನತಕ್ಕಂಥದ್ದನ್ನ ತೀರ್ಮಾನ ಮಾಡಿಕೊಡ್ರಿ. ತಲೆ ಕೆಡಿಸ್ಕೋಬೇಡ್ರಿ ಪಾಪ ಪುಣ್ಯದ ಬಗ್ಗೆ. ಅದನ್ನು ಪೂಜೆ ಮಾಡಿದ್ರೆ ಪುಣ್ಯ, ಇದನ್ನು ಪೂಜೆ ಮಾಡಿದ್ರೆ ಪುಣ್ಯ, ಅದನ್ನು ಪೂಜೆ ಮಾಡಿದ್ರೆ ಪುಣ್ಯ. ಬೆಂಕಿನ ದೇವರು ಅಂತ ನಂಬಿದಿರೋ ಇಲ್ಲ? ನಂಬಿದಿರೋ ಇಲ್ರಿ? ಹೋಮ ಮಾಡಿಸ್ತೀರಾ ಇಲ್ಲ? ಹೌದು. ಬೆಂಕಿನ ದೇವರು ಅಂತ ನಂಬಿದ ಮೇಲೆ ಬಸವಣ್ಣ ಯಜ್ಞ ಮಾಡಿಸ್ತಾ ಕೂತಿರ್ತಾರೆ. ಬೆಂಕಿನ ದೇವರು ಅಂತ ಹೇಳಿರ್ತಾರೆ. ಯಾರೋ ಓಡ್ ಬಂದು ಭಟ್ರೆ ನಿಮ್ಮ ಮನೆಗೆ ಬೆಂಕಿ ಬಿತ್ತು ಅಂದ ಕೂಡಲೇ ಎದ್ದೋಡ್ತಾ ಇರ್ತಾರೆ. ಅವಾಗ ಬಸವಣ್ಣ ಕೇಳ್ತಾನೆ, ಬೆಂಕಿ ಬಿದ್ದದಂತ ಯಾಕ್ರಿ ಭಟ್ರೆ ಎದ್ದೋಗ್ತೀರಿ? ಇದು ಸಣ್ಣ ದೇವರು, ಅದು ದೊಡ್ಡ ದೇವರು, ಹೇಳು ಮಂತ್ರ. ಹುಡುಗಾಟಿಕೆ ಹಚ್ಚೇನೇನು? ಬಣವೆಗೆ ಬೆಂಕಿ ಬಿದ್ರೆ ಹೇಳ್ರಿ ಮಂತ್ರನ, ಮನೆಗೆ ಬೆಂಕಿ ಬಿದ್ರೆ ಹೇಳ್ರಿ ಮಂತ್ರನ. ಇಲ್ಲಿ ತುಪ್ಪ ಹಾಕಿ, ಹವನ ಹಾಕಿ, ಸೀರೆ ಹೋಗೋದು, ಹಾಲು ಹಾಕಿ, ತಿನ್ನುವ ಆಹಾರಗಳನ್ನು ಕೆಡಿಸಿ ಧರ್ಮ ಅಂತ ಹೇಳಿ ಕಿಚ್ಚು ದೈವವೆಂದು ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚೆದ್ದು ಬೊಬ್ಬಿಡುತ್ತಿರುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಡುತ್ತಿರುವರಯ್ಯ, ಒಂದನೆ ಮರೆತು ನಿಂದಿಸುವರಯ್ಯ ಕೂಡಲ ಸಂಗಮ ದೇವ. ಏನು ಮನುಷ್ಯರಿ ಬಸವಣ್ಣ. ನನಗೊಂದೊಂದು ಸಲ ಬಸವಣ್ಣ ನೆನೆಸ್ಕೊಂಡ್ಬಿಟ್ರೆ ಅಯ್ಯೋ ಅನಿಸುತ್ತೆ. ಬೀದಿಲಿ ನಿಂತಿದ್ದಾನೆ ಬಸವಣ್ಣ ಇವತ್ತು. ಕರಿಯವರು ಯಾರು ಇಲ್ಲ ಬಸವಣ್ಣನವರನ್ನ, ಕರಿಯವರು ಯಾರಿಲ್ರಿ ಬಸವಣ್ಣನವರನ್ನ. ಸ್ವಾಮಿ ಬಸವಣ್ಣ ಸಾಮಾನ್ಯವಾದವನಲ್ಲ. ಬಿಜ್ಜಳನ ಆಸ್ಥಾನದಲ್ಲಿ ಅಧಿಕಾರ ಇದ್ರು ಬಿಜ್ಜಳನ ಭಂಡಾರ ನನಗೆ ಕೈ ಅಂತ ಹೇಳಿಬಿಟ್ಟು ಬಂದ. ಕರ್ಣಿಕ ಕಾಯಕ ಕೆಲಸ ಮಾಡುವ ಬಸವಣ್ಣ. ಬಸವಣ್ಣ ಎಂಥ ರಾಜಕಾರಣ ಮಾಡಿದ್ರು. ಇವತ್ತು ಹೇಳ್ತಾರೆ ನಂದು ಬಸವಣ್ಣನ ರಾಜಕಾರಣ ಅಂತ. ಯಾವ ಬಸವಣ್ಣನ ರಾಜಕಾರಣ ಮಾಡ್ತೀರಿ? ಬಿಜ್ಜಳನ ಆಸ್ಥಾನದ ದಡೆಯಲ್ಲಿ ಭಂಡಾರ ಸಿಕ್ಕಿದಂತ ಸಂದರ್ಭದಲ್ಲಿ ಬಿಜ್ಜಳ ಹೇಳ್ತಾನೆ ನೀನು ಸ್ವಲ್ಪ ತಗೋ ಅಂತ. ಬಸವಣ್ಣ ಹೇಳ್ತಾನೆ ಕೊಡುವ ಹಕ್ಕು ನಿನಗಿಲ್ಲ, ತೆಗೆದುಕೊಳ್ಳುವ ಹಕ್ಕು ನನಗಿಲ್ಲ. ನೀನು ಅದರ ರಕ್ಷಕ, ನಾನು ಅದರ ಯೋಜಕ, ಅದನ್ನು ಬಳಸಬೇಕಾದವರು ಪ್ರಜೆಗಳು ಅನ್ನತಕ್ಕಂಥ ರಾಜಕಾರಣವನ್ನು ತಂದಿಟ್ಟವನು ಬಸವಣ್ಣ. 10 ಸಲ ಫೇಲ್ ಆಗಿರ್ತಾರೆ SSLC. ಮಣ್ಣ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಾನೆ, ಸಂಡಾಸ್ ರೊಕ್ಕ ಹೊಡಿತಾನೆ ಮಗ. ಶೌಚಾಲಯದ ದುಡ್ಡು ಹೊಡೆದ ಮೆಂಬರ್ಗಳದಾರ. STM ಸ್ಕೂಲ್ನೊಳಗಡೆ ಅಧ್ಯಕ್ಷರಾಗಿರ್ತಾರೆ, ಮಕ್ಕಳಿಗೆ ಬಂದಿರೋ ದುಡ್ಡು ಹೊಡೆಯವರು STM ಅಧ್ಯಕ್ಷರಾಗಿ. ಎಲ್ಲಿದ್ದೀರಿ? ಅದಕ್ಕೆ ಸಜ್ಜನರಿಗಿಂತ ದುರ್ಜನರಿಗಿಂತ ಸಜ್ಜನರು ಬಹಳ ಡೇಂಜರು ನನಗೆ. ದುರ್ಜನರು ಒಂದು ಕೆಟ್ಟ ಕೆಲಸ ಮಾಡ್ತಾರೆ, ವಿದ್ಯಾವಂತರು ಬುದ್ಧಿವಂತರು ಸಜ್ಜನರು ಮೌನವಾಗಿ ಎಲ್ಲದಕ್ಕೂ ಸಪೋರ್ಟ್ ಕೊಡ್ತಾ ಈ ದೇಶವನ್ನು ಆಳುವ ಪ್ರಭೆಯಲ್ಲಿ ನಾವು ನಿಂತುಕೊಂಡಿದ್ದೇವೆ. ನಾವು ಬದಲಾಗ್ರಿ, ನಿಮ್ಮ ಮನಸ್ಸುಗಳು ಬದಲು ಮಾಡಿ. ನೀವು ಹೇಳ್ಬೋದು ನಮ್ಮ ಕಾಲಕ್ಕೆ ಮುಗಿದೋಯ್ತು ಮುಂದೆ ಏನು ಅಂತ. ಹಾಗಾದ್ರೆ ಯಾಕೆ ಮಕ್ಕಳನ್ನ ಹುಟ್ಟಿಸಿದಿರಿ? ಹುಟ್ಟಿಸ್ಬೇಡ್ರಿ, ಮಕ್ಕಳನ್ನ ಬಿಟ್ಟು ಬಿಡ್ರಿ. ನಿಮ್ಮ ಕಾಲಕ್ಕೆ ನೀವು ಮುಗಿಸೋಗ್ರಿ. ಯಾಕೆ ಇಟ್ಟಿದ್ರಿ ಮಕ್ಕಳನ್ನ? ಸಮಾಜ ಇದಕ್ಕೆ ಬೇಕು, ಧರ್ಮ ಇದಕ್ಕೆ ಬೇಕು, ದೇಶ ಇದಕ್ಕೆ ಬೇಕು. ಅವ್ರು 5 ವರ್ಷ ಆಳೋತ್ತಿಗೆ ಅವ್ರು ತಿಂದಿಲ್ಲೇನಾ ನಾವು ತಿನ್ನೋದು, ಅವ್ರು ಹೊಡೆದಿಲ್ಲೇನಾ ನಾವು ಹೊಡೆದಿರೋದು. ಏನು ಹೊಡಿತೀರಿ ನೀವು? ಏನು ತಿಂತೀರಿ? ಒಂದು ಕಡೆ ರಾಜಕಾರಣಿಗಳು ಈ ದೇಶವನ್ನ, ಒಂದು ಕಡೆ ಮೋಸ, ಇನ್ನೊಂದು ಕಡೆ ನಾವು ಮೋಸ. ಮಣ್ಣು ಹಗದು 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 ಇದ್ದು ಬದ್ದು ಮಣ್ಣೆಲ್ಲ ತಗೊಂಡು ಹೋಗಿ ಹಾಕಿ ತಿರುಪತಿ ತಿಮ್ಮಪ್ಪನ ವಜ್ರದ ಕಿರೀಟ ಹಾಕಿದ್ರು ಜೈಲಲ್ಲಿ ಕೂತ್ಕೊಂಡು ಮುದ್ದೆ ಮುರಿಯೋದು ಕಾಲ ಹೋಗಲಿಲ್ಲ ಈ ಸಮಾಜದಲ್ಲಿ.
ಏನು ಮಾಡ್ತೀರಿ? ಮನ ಒರೆಯದ ಕಳ್ಳತನವಿಲ್ಲ, ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳು ಗೆಡವಿಡದರು ಶಂಭುವ, ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವ ನಿನಗೊಲಿವನೆ ಮರುಳೆ. ಎಲ್ಲಿ ಒಲಿತಾನೆ ಇವತ್ತು? ಸ್ವಾಮಿಗಳೇ, ಗಾಂಧೀಜಿ ಬಟ್ಟೆ ಹಾಕಲಿಲ್ಲ ಅಂತ. ಹೌದು, ನಿಜ, ಹಾಕಲಿಲ್ಲ. ಬಹಳ ದೊಡ್ಡ ಮನುಷ್ಯ. ವಾಕಿಂಗ್ ಹೋಗಬೇಕು ಅಂತ ರವೀಂದ್ರನಾಥ ಠಾಗೂರ್ ಹತ್ರ ಬಂದ್ರಂತೆ. ರವೀಂದ್ರನಾಥ ಠಾಗೂರ್ ಒಂದು ತಾಸಾದ ಮೇಲೆ ಹೊರಗಡೆ ಬಂದ್ರಂತೆ. ಗಾಂಧೀಜಿ ಕೇಳಿದ್ರಂತೆ, ವಾಕಿಂಗ್ ಹೋಗೋದಕ್ಕೆ ಇಷ್ಟೊಂದು ಲೇಟಾಗಿ ಬಂದಿಯಲ್ಲ? ರವೀಂದ್ರನಾಥ ಬ್ಯೂಟಿಫುಲ್ ಆಗಿ ಪರ್ಫ್ಯೂಮ್ ಹಾಕೊಂಡು ಹೊರಗಡೆ ಬಂದ್ರಂತೆ. ಆವಾಗ ರವೀಂದ್ರನಾಥ ಠಾಗೂರ್ ಹೇಳಿದ್ರಂತೆ, ನಮ್ಮನ್ನು ನೋಡಿದ್ರೆ ಇನ್ನೊಬ್ರಿಗೆ ಹಿಂಸೆ ಆಗಬಾರ್ದು, ಅದೇ ಹಿಂಸೆ ಅಂದ್ರಂತೆ ಗಾಂಧೀಜಿ. ಅರ್ಥ ಆಯ್ತೋ ಇಲ್ಲೋ ನಿಮಗೆ? ಅರ್ಥ ಆಯ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ರವೀಂದ್ರನಾಥ ಟಾಗೂರು ವಾಕಿಂಗ್ ಹತ್ರ ಗಾಂಧೀಜಿ ಬಂದಿದ್ರು. ಗಾಂಧೀಜಿ ಹೊರಗಡೆ ಕೂತಿರೋ ರವೀಂದ್ರನಾಥ ಟ್ಯಾಗೂರ್ ಅವರು ಡ್ರೆಸ್ ಮಾಡ್ಕೊಂಡು ಲೇಟಾಗಿ ಬಂದರು. ಗಾಂಧೀಜಿ ಕೇಳಿದ್ರು, ಯಾಕಪ್ಪ ಇಷ್ಟು ಲೇಟಾಗಿ ಬಂದೆ ಅಂತ. ಇಲ್ಲ, ನಾನು ಶಿಸ್ತಾಗಿ ಬರಬೇಕು, ನನ್ನ ಧರ್ಮ ಅಂದ್ರಂತೆ. ಯಾಕೆಂದ್ರೆ ನನ್ನನ್ನು ನೋಡಿದ್ರೆ ಇನ್ನೊಬ್ಬರಿಗೆ ಹಿಂಸೆ ಆಗಬಾರ್ದು, ಅದೇ ಅಹಿಂಸೆ ಅಂದಂತೆ ರವೀಂದ್ರನಾಥ ಟಾಗೂರ್. ಓದ್ರಿ ತೆಗೆದು. ಸುಮ್ಮನೆ ನಾವೆಲ್ಲರೂ ಏನು ನೋಡಬೇಕು? ಹೊಟ್ಟೆ ಉರಿತದೆ ನನಗೆ. ವಿಧಾನಸೌಧಕ್ಕೆ ಹೋಗಿದೆ ಒಂದ್ಸಲ, ಸುಮ್ಮನೆ ಹೋಗಿದೆ ಕತೆ ಒಳಗೆ. ನಾನು ಯಾರ ಹತ್ರ ಹೋಗೋದಿಲ್ಲ. ನಾನು ಇಷ್ಟು ಮಾತನಾಡ್ತೀನಿ, ನಿಜಗುಣಾನಂದ ಸ್ವಾಮೀಜಿ ಹೆಸರಿನಲ್ಲಿ ₹5 ಡಿಪಾಸಿಟ್ ಇಲ್ಲ. ನಾನು ಮನುಷ್ಯರ ಮೇಲೆ ಪ್ರೇಮದಿಂದ ಬದುಕಿರ್ತಕ್ಕಂಥ ಜನ, ನನ್ನ ಹತ್ರ ₹5 ಡಿಪಾಸಿಟ್ ಇಲ್ಲ ಅನ್ನತಕ್ಕಂಥ ಪ್ರಾಮಾಣಿಕವಾಗಿ ಈ ಸಮಾಜದಲ್ಲಿ ಕೈ ಹಿಡದೆ ಅಂತ ಹೇಳ್ತೇನೆ. ನಾನು ಬದುಕಬಲ್ಲೆ. ಹಾಗಾದ್ರೆ ನಿಮ್ಮ ಕಾರ್ ಯಾರು ಕೊಟ್ಟಾರ? ನೀವು ಕೊಟ್ಟಿರಿ. ನನ್ನ ಹೆಸರಲ್ಲೂ ಇಲ್ಲ. ಕರ್ಕೊಂಡು ಬಂದವ್ರು ನೀವು, ಖರ್ಚು ಕೊಟ್ಟವ್ರು ನೀವು, ಹೊರಟು ಬಿಡ್ತೀವಿ ನಾವು, ಮುಗಿದೋಯ್ತು. ಏನು ಕಡಿಮೆ ಸಾಕಿದ್ರೆ? ನಾವು ಸ್ವಾಮಿಗಳು ಇವತ್ತು ಮಠಗಳಲ್ಲಿ ನಮ್ಮ ಅಣ್ಣ ತಮ್ಮಂದರನ್ನ ಅಧಿಕಾರ ಮಾಡಿಕೊಂಡು ಆಸ್ತಿಯನ್ನು ಮಾರಿಕೊಂಡುವ ಪರಿಸ್ಥಿತಿಗೆ ಸ್ವಾಮಿಗಳು ಬಂದಿದ್ದೇವೆ. ಅಣ್ಣ ತಮ್ಮದನ್ನು ಅಧಿಕಾರಕ್ಕೆ ತಂದಿಡುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಅಣ್ಣನ ಮಗ ಮ್ಯಾನೇಜರು, ತಮ್ಮನ ಮಗ ಅಡಿಗೆ ಮಾಡೋನು. ಮತ್ತೆ ನಾವೆಲ್ಲರೂ ತ್ಯಾಗಿಗಳಾಗಿದ್ದೇವೆ. ಸ್ವಾಮಿಗಳು ಬದಲಾಗಬೇಕು, ರಾಜಕಾರಣಿಗಳು ಬದಲಾಗಬೇಕು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿರ್ತಕ್ಕಂತಹ ಶಿಕ್ಷಕರು ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಕ್ಕೆ ಹೊರಟಾಗ ಏನು ಮಾಡಬೇಕು ಈ ದೇಶದೊಳಗಡೆ ನಾವು? ನಿನ್ನೆ ಟಿವಿನಲ್ಲಿ ನೋಡ್ತಿದ್ದು, ಯಾವುದು ಹೆಣ್ಣು ಮಗಳನ್ನ ಹರಾಜಾಗ್ತಿದ್ರಂತೆ ರೋಡಲ್ಲಿ 3 ಜನ, ಕರ್ನಾಟಕದಲ್ಲೇ. ನಿನ್ನೆ ಟಿವಿ ಒಳಗೆ ನೋಡಿದೆ. ಯಾಕೆ ಅಂಗಾಂಗಗಳನ್ನ ಹರಾಜು? ಎಲ್ಲಿದ್ದೀರಿ? ನೀವು ಹೇಳ್ಬೋದು, ಅವ್ರ ಮನೆಯವ್ರು ಕುಡ್ದಾರ, ನಮ್ಮ ಮನೆಯವ್ರು ಕುಡಿಲಿಲ್ಲ ಅಂತ. ಅಲ್ಲಿ ಹತ್ತಿರ ಕಿಚ್ಚು ನಿನ್ನ ಮನೆಗೆ ಬರೋದಿಲ್ಲ, ನಾಳೆ ಬರೋದಿಲ್ಲ ಅದು. ಅದಕ್ಕಾಗಿ ಪ್ರಜ್ಞಾವಂತ ಜನರೇ, ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನಂತಂದರೆ, ಸಮಾಜ ಬದಲಾವಣೆ ಕಡೆಗೆ ತರಬೇಕು. ನಾವು ಬಸವಾದಿ ಪ್ರಮುಖರ ವಿಚಾರ ಕಡೆಗೆ ಬರಬೇಕು, ರೈತರ ಕಡೆಗೆ ವಿಚಾರ ಬರಬೇಕು, ಚಿಂತನೆ ಕಡೆಗೆ ವಿಚಾರ ಬರಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ವೀರಣ್ಣನವರ ಬದುಕು ಬಹಳ ಅತಿ ಅದ್ಭುತವಾದ ಬದುಕು. ಇವತ್ತು ಅವರ ಆತ್ಮಕ್ಕೆ ಶಾಂತಿ ದೊರಕಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ 50 ವರ್ಷದನೇ ಬದುಕಿರ್ತಕ್ಕಂಥವರು. ಆದರೆ ಇಂಥ ಒಂದು ಚಿಂತನೆಯನ್ನು ಮಲ್ಲಿಕಾರ್ಜುನ ಸೇವಾ ಟ್ರಸ್ಟ್ನವರು ಇಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟೋದೊಂದಿಗೆ ಅವರನ್ನು ಗೌರವಿಸಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಅವ್ರನ್ನ ಗೌರವಿಸಬೇಕು. ನಾನು ವ್ಯಕ್ತಿ ಪ್ರಧಾನವಾದಂಥ ಕಾರ್ಯಕ್ರಮಕ್ಕೆ ಬರೋದಿಲ್ಲ ನಾನು. ಆದರೆ ಅವರು ಫೋನ್ ಮಾಡಿ ಏನು ಹೇಳೋದು ಅಂದರೆ, ವ್ಯಕ್ತಿ ಸುಮ್ಮನೆ ಸಾಧನ, ಆದರೆ ನಿಮ್ಮ ವಿಚಾರ ಸಮಾಜಕ್ಕೆ ಮುಟ್ಲಿ ದಯಮಾಡಿಸಿ ಅಂತ ಹೇಳ್ತಕ್ಕಂಥ ಮಾತನ್ನು ಅವರು ಹೇಳಿ ನಮ್ಮನ್ನು ಕರೆಸಿದ್ದಾರೆ. ಅದು ಬಹಳ ದೊಡ್ಡದು. ಅವ್ರ ಮನೆತನಕ್ಕೂ ಬಹಳ ಒಳ್ಳೆಯ ರೀತಿಯಲ್ಲಿ ಬದುಕು ಬರಲಿ, ವಿಚಾರಗಳು ಬರಲಿ. ಅಧಿಕಾರದಿಂದನೇ ಈ ಸಮಾಜವನ್ನು ಸುಧಾರಿಸ್ತೀನಿ ಅನ್ನೋದಕ್ಕೆ ಬರೋದಿಲ್ಲ. ಯಾವ ಅಧಿಕಾರ ಇರಲಿಲ್ಲ, ಆದರೆ ಜಗತ್ತಿನಲ್ಲಿ ನೋಬಲ್ ಶಾಂತಿ ಪಾರಿತೋಷಕವನ್ನು ಪಡೆದಂಥ ಮದರ್ ತೆರೇಸ್ ಇದ್ದಾಳೆ ಅನ್ನತಕ್ಕಂಥದ್ದನ್ನ ನಾವ್ಯಾರು ಮರಿಬಾರ್ದು. ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಶ್ರೇಷ್ಠವಾಗಲಿ ಅನ್ನತಕ್ಕಂಥದ್ದನ್ನು ಕಾಣಬೇಕು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಲ್ಲಿ ವಂದಿಸಿ, ಈ ಗಣಪತಿ ಬಿಡೋ ಟೈಮ್ನಲ್ಲಿ ನಮ್ಮ ಹುಡುಗರು ಗಣಪತಿಯನ್ನು ದೇವರು ಅಂತ ನಂಬಿ ಓಣಿಗೆ ಗಣಪತಿಯನ್ನು ಇಟ್ಟು ಬಿಡುವ ದಿವಸ 5,000 ರೂಪಾಯಿ, 50 ಕೋಟಿ ರೂಪಾಯಿನ ಹೆಂಡ ಕುಡಿದು ಫಿಲಮ್ ರೆಕಾರ್ಡ್ ಹಾಕಿ ಕುಣಿದು ದೇವರು ಅಂತ ಹೇಳಿ ಹೋಗುವಂಥ ದಿನಮಾನ ಕಾಲದಲ್ಲಿ ನಮ್ಮ ಮಕ್ಕಳನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು ಅನ್ನೋದು ನಮ್ಮಲ್ಲಿ ಬರಬೇಕಾಗಿದೆ ಅನ್ನತಕ್ಕಂಥದ್ದನ್ನು ಕಾಣಬೇಕು. ಅದರಲ್ಲೂ ಶಿವಮೊಗ್ಗದ ಭಾಗದ ಜನರಲ್ಲಿ ನಾನು ಭಾಳ ವಿನಂತಿಸ್ಕೊಳ್ತೇನೆ. ಬಹಳ ವಿಚಾರವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ. ಅಷ್ಟೇ ಮೂಢನಂಬಿಕೆ ಒಳಗಡೆ ಬಹಳ ತೊಲಲಾಡ್ತಿರ್ತಕ್ಕಂಥ ರಾಜ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಬೆಳಗಾಯಿತು ಅಂತಂದರೆ ಬಹಳ ಪೂಜೆ ಪುನಸ್ಕಾರ. ಹೊರಗೆ ಬನ್ನಿ, ಚೆನ್ನಾಗಿ ಬದುಕ್ರಿ, ಒಳ್ಳೆ ಜೀವನ ಮಾಡಿರಿ, ಚೆನ್ನಾಗಿ ಬದುಕ್ರಿ, ಒಳ್ಳೆ ರೀತಿಯಲ್ಲಿ ಜೀವನವನ್ನು ಕಟ್ಟಿಕೊಳ್ಳ್ರಿ, ಮನೆ ಕಟ್ಟ್ರಿ, ಬದುಕು ಕಟ್ಟ್ರಿ. ಆದರೆ ಇದೆಲ್ಲವೂ ನನ್ನದಲ್ಲ, ಸಮಯ ನನ್ನದು ಅನ್ನತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಬದುಕ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ವೀರಣ್ಣವರ ಆತ್ಮಕ್ಕೆ ವೇದಿಕೆ ಮೇಲೆ ಕೂತಂಥವರೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ನಾನು ಇದು ಚಿಂತನೆಯಾಗಿ ಇಟ್ಟುಕೊಂಡಿದ್ದೇನೆ. ಇದನ್ನು ನಿಮ್ಮ ಮಾರ್ಗದರ್ಶನಕ್ಕಲ್ಲ. ನಾನು ಎಂದು ನಿಮ್ಮನ್ನು
ಸೆಂಟಿಮೆಂಟಲ್ ಮಾತಾಡೋದಿಲ್ಲ. ಗುರು ಹೇಳಿದ ಮಾತೆಲ್ಲವೂ ಸತ್ಯವೆಂದು ನಂಬಬೇಡ. ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೆ ಒಳ್ಳೆಯದಾದರೆ ಮಾತ್ರ ಅದನ್ನು ಸ್ವೀಕರಿಸು, ಇಲ್ಲದಿದ್ದರೆ ಅದನ್ನು ಧಿಕ್ಕರಿಸು ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೂ ಒಂದ್ಸಲ ನನ್ನ ಮಾತುಗಳು. ದಯವಿಟ್ಟು ಎಲ್ಲರೂ ಗಮನಿಸಬೇಕು, ಪ್ರಸಾದದ ವ್ಯವಸ್ಥೆ ಇದೆ. ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವೇದಿಕೆಯ ಎಡಭಾಗದಲ್ಲಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ದಯವಿಟ್ಟು ಸ್ವೀಕರಿಸಬೇಕಾಗಿ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ವಿನಂತಿಸಿಕೊಳ್ತಾ, ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಅನ್ನುವಂಥ ರೀತಿಯಲ್ಲಿ ಇಂದು ಕೇಳಬೇಕು ಅನ್ನುವಂಥ ಆಸಕ್ತಿ ತಮ್ಮದೆಲ್ಲರದು ಇತ್ತು. ಖಂಡಿತವಾಗಿಯೂ ಸುರಕ್ಷೆಯನ್ನು ಮುಂದಿನ ದಿನಗಳಲ್ಲಿ ಮಾಡಿಸ್ತಾರೆ. ಈಗ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ ಇದೆ. ದಯವಿಟ್ಟು ಎಲ್ಲರೂ ರಂಗಮಂದಿರದ ಎಡಭಾಗದಲ್ಲಿ ಪ್ರಸಾದ ಬೇಕು. ಹೆಣ್ಣು ಮಕ್ಕಳ ಬಾಳು ಗೌರವಯುಕ್ತ, ಯುವ ಜನತೆ ವ್ಯಸನ ಮುಕ್ತ, ರೈತರ ಕಾಯಕದಿಂದ ಬದುಕಿನ ದಾರಿ ಸೂಕ್ತ ಅನ್ನುವಂಥ 3 ಸೂತ್ರಗಳನ್ನು ಹೇಳುವುದರ ಮೂಲಕ ನಮ್ಮ ಸಮಾಜ ತಿದ್ದುಗಳ ಕಾಲ ಅವರ ಪ್ರವಚನವನ್ನು ಕೇಳುವಂತ ಅವಕಾಶ ನಮಗಾಗಲಿದೆ. ಪರಮ ಪೂಜ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಶರಣೆಯರಿಗೂ ಇನ್ನೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ. ದಯಮಾಡಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದ ತಾಯಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದ ಅವರನ್ನು ಕಿರಣ್ ದೇಸಾಯಿ ಅವರನ್ನು ಗೌರವಿಸಬೇಕು ಅನ್ನತಕ್ಕಂಥ